ಇನ್ನು ಬಹುಜನ ಗುರುಗಳು ಅನುಸರಿಸುವ ಆಧ್ಯಾತ್ಮಿಕ ತರಬೇತಿಯ ಪದ್ಧತಿಗಳು ನಿಷ್ಠುರವಾದಂಥ ನಿಯಮಗಳ ಮೇಲೆ ನಿಂತಿವೆಯಾದ ಕಾರಣ ನಮ್ಮ ಪ್ರಾಪಂಚಿಕ ಜೀವನಕ್ಕೆ ಹೊಂದಿಕೆ ಆಗುವುದಿಲ್ಲ. ಅವು ಬಹುಶಃ ಅವ್ಯವಹಾರವಾಗಿ ಹಾರ್ಯವಾಗಿ ತೋರುವುವು. ಸಾಮಾನ್ಯವಾಗಿ ಗುರುಗಳು ಜನರಿಗೆ ಪ್ರಾಪಂಚಿಕ ವ್ಯವಹಾರಗಳೊಂದಿಗೆ ಸಂಬಂಧಪಡದ ಜೀವನವನ್ನು ಸಾಗಿಸುವುದರ ಮೂಲಕ ಸಂಯಮವನ್ನು ಸಾಧಿಸುವಂತೆಯೂ ಗಂಟೆಗಟ್ಟಲೆ ಭಕ್ತಿಯನ್ನು ಆಚರಿಸುವಂತೆಯೂ ಪ್ರೋತ್ಸಾಹಿಸುವರು. ಸೊ ಬಹಳ ಸಂಸ್ಥೆಗಳಲ್ಲಿ ಇದನ್ನು ಹೇಳ್ತಾರೆ, ನೀವು ಗಂಟೆಗಟ್ಟಲೆ ಪೂಜೆಯನ್ನು ಮಾಡಬೇಕು, ಗಂಟೆಗಟ್ಟಲೆ ಭಕ್ತಿಯನ್ನು ಆಚರಿಸಬೇಕು. ನೀವು ಹೊರಗಡೆ ಇರತಕ್ಕಂಥದ್ದು ಎಲ್ಲದರಿಂದ ನಿಮ್ಮನ್ನು ನೀವು ಒಳಗಡೆಗೆ ಸೆಳೆದುಕೊಂಡು ಎಲ್ಲ ಕೆಲಸಗಳನ್ನ ನೀವು ಮಾಡದಿರ, ಯಾವುದೇ ಜವಾಬ್ದಾರಿಯನ್ನು ತಗೊಳ್ದಿರ ನಿಮ್ಮ ಮನಸ್ಸಿನಲ್ಲಿ ಸಂಯಮವನ್ನು ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿಯ ತರಬೇತಿಯು ಪ್ರಪಂಚದ ಬಂಧನಗಳಿಂದ ದೂರವಿರಲು ಸಾಧ್ಯವಾಗದ, ಇಲ್ಲವೇ ಭಕ್ತಿಪರ ಅಭ್ಯಾಸಗಳಿಗೆ ಇಷ್ಟು ಸಮಯವನ್ನು ಕೊಡಲಾರದ ಜನರಿಗಾಗಿ ಅಲ್ಲವೆಂಬುದು ಸ್ಪಷ್ಟವಾಗಿದೆ. ಸೊ ಜಗತ್ತಿಂದ ದೂರ ಆಗಕ್ಕಾಗಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಅದು ವರ್ಕೌಟ್ ಆಗಲ್ಲ. ಅದೇ ರೀತಿಯಾಗಿ ಭಕ್ತಿಯಲ್ಲಿ ಅಷ್ಟೊಂದು ಸಮಯ ನಾವು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ, ಅವ್ರಿಗೂ ಕೂಡ ಅದು ಅನ್ವಯ ಆಗಲ್ಲ. ಇದೇ ಕಾರಣದಿಂದ ಅವರ ಉಪದೇಶಗಳು ಇಷ್ಟ ಪರಿಣಾಮವನ್ನು ಉಂಟು ಮಾಡಲಾರವು ಮತ್ತು ಜನರನ್ನು ರೂಪಿಸಲು ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ಯಶಸ್ವಿಯಾಗಲಾರರು. ಈ ಕಾರಣಕ್ಕೋಸ್ಕರ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಯಾರನ್ನೂ ಕೂಡ ಅವ್ರು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ವಸ್ತುಸ್ಥಿತಿ ಏನೆಂದರೆ ಅವರು ಹೆಚ್ಚಾಗಿ ಶುಷ್ಕ ಪಂಡಿತರೇ ಹೊರತು ಅನುಭವಿಕರಲ್ಲ. ಅಂಡ್ಲೈನ್ ಮಾಡ್ಕೊಳ್ರಿ. ಶುಷ್ಕ ಪಂಡಿತರು ತುಂಬಾ ಮಾತಾಡ್ತಾರೆ, ತುಂಬಾ ಹೇಳ್ತಾರೆ, ಆದ್ರೆ ಯಾರನ್ನೂ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಅನುಭವಿಕರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇದೇ ವ್ಯತ್ಯಾಸ ಇರುತ್ತೆ. ಪಂಡಿತರಲ್ಲಿ ಬದಲಾವಣೆ ಮಾಡ್ಲಿಕ್ಕೆ, ಒಂದು ವ್ಯಕ್ತಿನ ಬದಲಾವಣೆ ಮಾಡುವಂತ ಸಾಧ್ಯತೆ ಅತಿ ಕಡಿಮೆ ಪಂಡಿತರು. ಅದೇ ಅನುಭವಿಕರು ಒಂದು ವ್ಯಕ್ತಿಯನ್ನ ಆಮೂಲಾಗ್ರವಾಗಿ ಮಾರ್ಪಾಡು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಮೋಕ್ಷದ ಸಲುವಾಗಿ ಪ್ರಪಂಚವನ್ನೇ ತ್ಯಜಿಸಲು ಜನತೆಗೆ ಎಂದಾದರೂ ಸಾಧ್ಯವಿದೆಯೇ? ಅದು ಪ್ರಪಂಚವನ್ನೇ ಅಂತ ಬರ್ಬೇಕಿದ್ದು, ಅದು ಪ್ರಪಂಚನ್ನೇ ಅಂತ ಬಂದ್ಬಿಟ್ಟಿದೆ. ವಾ ಬಿಟ್ಟೋಗಿದೆ ನೋಡ್ರಿ. ಮೋಕ್ಷವನ್ನು ಸಾಧಿಸಲು, ಮೋಕ್ಷದ ಸಲುವಾಗಿ ಪ್ರಪಂಚವನ್ನೇ ತ್ಯಜಿಸಲು ಜನತೆಗೆ ಎಂದಾದರೂ ಸಾಧ್ಯವಿದೆಯೇ? ಸರ್ವಥಾ ಇಲ್ಲ. ಹಾಗಾದರೆ ಜನಸಾಮಾನ್ಯರು ಅವರ ಉಪದೇಶದಿಂದ ಯಾವ ಲಾಭವನ್ನು ಪಡೆಯುವರು? ಕೆಲವರಂತೂ ಗೃಹಸ್ಥ ಜೀವನದಲ್ಲಿ ಉಚ್ಚ ಆಧ್ಯಾತ್ಮಿಕ ಸಿದ್ಧಿಗಳು ಸಾಧ್ಯವಿಲ್ಲವೆಂಬ ತಮ್ಮ ವಿಚಾರವನ್ನು ಧೈರ್ಯದಿಂದ ಘೋಷಿಸುವರು. ತುಂಬಾ ಜನ ಏನ್ ಹೇಳ್ತಾರೆ, ನೀವು ಗೃಹಸ್ಥ ಜೀವನದಲ್ಲಿ ಇತ್ತು ಅಂತಂದ್ರೆ ನಿಮಗೆ ಉನ್ನತವಾದಂತ ಆಧ್ಯಾತ್ಮಿಕ ಸಾಧನೆಗಳಾಗ್ಲಿ ಅಥವಾ ಸ್ಥಿತಿಗಳಾಗ್ಲಿ ನಿಮಗೆ ಲಭ್ಯ ಇಲ್ಲ ಅಂತ ಘೋಷಣೆ ಮಾಡ್ಬಿಡ್ತಾರೆ. ಜನಸಾಮಾನ್ಯರಿಗೆ ಹಲವಾರು ಬಾರಿ ಗಂಗೆಯಲ್ಲಿ ಸ್ನಾನ ಮಾಡುವುದು, ಮೀನುಗಳಿಗೆ ಹಿಟ್ಟಿನ ಗುಳಿಗಳನ್ನು ತಿನ್ನಿಸಲು ಹಾಕುವುದು, ಮತ್ತೆ ಮತ್ತೆ ಶಾಸ್ತ್ರಗಳನ್ನು ಓದುವುದು, ಇಂಥ ಕೆಲವು ಟೊಳ್ಳು ವಿಷಯಗಳನ್ನು ಹೇಳುವುದರ ಹೊರತು ಮತ್ತೇನನ್ನು ಈ ರೀತಿ ಘೋಷಿಸುವವರು ಕೊಡಲಾರರು. ಇರುವ ನಿಜವಾದ ಸಮಸ್ಯೆ ಎಂದರೆ ಪ್ರಪಂಚವನ್ನು ತ್ಯಜಿಸಿದ ಕೆಲವು ವಿಶಿಷ್ಟ ಜನರಿಗಾಗಿ ತರಬೇತಿಗಳನ್ನಾಗಿ ಸಾಧನಗಳನ್ನು ಒದಗಿಸಿ ಕೊಡುವುದಾಗಿರುತ್ತೆ. ಈ ಜಗತ್ತಿನಲ್ಲಿ ಯಾರಿಗೇ ಭಕ್ತಿಪರ ಕಾರ್ಯಗಳೊಂದಿಗೆ ಇತರ ಅನೇಕ ಕರ್ತವ್ಯಗಳ ಕಡೆಗೂ ಲಕ್ಷ್ಯ ಕೊಡಬೇಕಾಗಿದೆಯೋ ಅಂತಹ ಸಾಮಾನ್ಯ ಜನರಿಗೂ ಅವುಗಳನ್ನು ಒದಗಿಸುವುದಾಗಿದೆ. ನೋಡಿ, ಆಧ್ಯಾತ್ಮ ಇದುವರೆಗೂ ಕೂಡ ನೀವು ಸನ್ಯಾಸ ತಗೋಬೇಕಿತ್ತು, ಮನೆ ಬಿಟ್ಟು ಹೋಗ್ಬೇಕಿತ್ತು, ಯಾವ್ದು ಆಶ್ರಮಕ್ಕೆ ಹೋಗಿ ಸೇರ್ಕೋಬೇಕಿತ್ತು, ಇದೆಲ್ಲ ಅವರು ನಿಮಗೆ ಕಟ್ಟಳೆ ಹಾಕೋರು. ಇಂಥದ್ದಾಯ್ತು ಅಂತಂದ್ರೆ ಯಾವ ಜನಸಾಮಾನ್ಯರಿಗೂ ಕೂಡ ಆಧ್ಯಾತ್ಮ ಎಟಕ್ತಾ ಇರಲಿಲ್ಲ. ಸೊ ಸಹಜ ಮಾರ್ಗ ಪದ್ಧತಿನಲ್ಲಿ ನಾವೇನ್ ಹೇಳ್ತೀವಿ, ನೀವು ಎಲ್ಲಿದ್ರು ಅಲ್ಲೇ ಇರಿ. ಯಾವ ಜವಾಬ್ದಾರಿಯನ್ನು ತಗೊಂಡಿರೋ ಸಂಸಾರದಲ್ಲಿ ಅದನ್ನ ತಗೊಂಡಿರಿ. ವೃತ್ತಿಪರ ಜೀವನದಲ್ಲಿ ಯಾವ್ಯಾವ ಜವಾಬ್ದಾರಿ ತಗೊಂಡಿದ್ರು ಅದನ್ನ ತಗೊಂಡು ಹಾಗೆ ಇರ್ರಿ. ಅದನ್ನೆಲ್ಲ ತಗೊಂಡು ಜೊತೆಯಾಗಿ ನಿಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಕೂಡ ಮಾಡ್ಕೊಳ್ರಿ ಅಂತ ಹೇಳ್ತೀವಿ. ನಾವು ಯಾವುದನ್ನು ಬಿಟ್ಟು ಬನ್ನಿ ಅಂತ ಹೇಳಲ್ಲ ಅವ್ರಿಗೆ. ಎಂತಕ್ಕಂಥದ್ದು ಏನಿದೆ ಅಲ್ಲೇ ಇರ್ರಿ. ನಿಮ್ ಜವಾಬ್ದಾರಿಗಳೇನಿದೆ ಅಲ್ಲೇ ತಗೊಳ್ರಿ. ವೈಯಕ್ತಿಕ ಜವಾಬ್ದಾರಿಗಳಿರ್ಬೋದು, ಸಾಂಸಾರಿಕ ಜವಾಬ್ದಾರಿಗಳಿರ್ಬೋದು, ವೃತ್ತಿಪರ ಜವಾಬ್ದಾರಿಗಳಿರ್ಬೋದು, ಯಾವ್ದಾದ್ರೂ ಸರಿ, ಎಲ್ಲವನ್ನೂ ತಗೊಂಡು ಅದರ ಜೊತೆಯಾಗಿ ಆಧ್ಯಾತ್ಮಿಕ ತರಬೇತಿ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥದ್ದು ಸಹಜ ಮಾರ್ಗ ಪದ್ಧತಿ. ಇಂತಹವರಲ್ಲಿ ಯಾರನ್ನಾದರೂ ಉಪೇಕ್ಷೆ ಮಾಡಿದರೆ ಅವರು ತಮ್ಮ ಕರ್ತವ್ಯವನ್ನು ಮರೆತಂತೆಯೇ. ಅವರಿಗೆ ಆಧ್ಯಾತ್ಮಿಕ ಲೌಕಿಕ ಎರಡೂ ಜೀವನಗಳು ಅಷ್ಟೇ ಉಜ್ವಲವಾಗಿ ಸಾಗುವುದು ಅವಶ್ಯಕವಾಗಿದ್ದು, ಇದಕ್ಕಾಗಿ ನಾವು ಸರಿಯಾದ ಸಾಧನಗಳನ್ನು ಹುಡುಕಬೇಕು. ಅದನ್ನ ಇವಾಗ ಸಹಜ ಮಾರ್ಗ ಮಾಡ್ತಾ ಇರೋದು. ಹಾರ್ಟ್ಫುಲ್ನೆಸ್ ಏನ್ ಮಾಡುತ್ತೆ, ಆಧ್ಯಾತ್ಮಿಕ ಲೌಕಿಕ ಜೀವನ ಎರಡೂ ಕೂಡ ಜೊತೆಯಾಗಿ ಉಜ್ವಲವಾಗಿ ಸಾಗುವುದಕ್ಕೆ ಒಂದು ಮಾದರಿಯನ್ನು ಕೊಟ್ಟಿದೆ, ಒಂದು ಹಾದಿಯನ್ನು ಕೊಟ್ಟಿದೆ.
ಇದು ಸಹಜ ಮಾರ್ಗದ ವಿಶೇಷತೆ. ಲೌಕಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಎರಡೂ ಜೊತೆ ಜೊತೆಯಾಗಿ ತಗೊಂಡು ಹೋಗ್ತಕ್ಕಂಥದ್ದನ್ನು. ಆದುದರಿಂದ ಜನಸಾಮಾನ್ಯರ ಆಧ್ಯಾತ್ಮಿಕ ವಿಕಾಸಕ್ಕಾಗಿ ಇಂದಿನ ಪ್ರಾಪಂಚಿಕ ಜೀವನಕ್ಕೆ ಹೋಲಿಸಿ ಹೊಂದಿಕೊಳ್ಳುವಂತಹ ಸರಿಯಾದ ಆಧ್ಯಾತ್ಮಿಕ ತರಬೇತಿಯು ಅಗತ್ಯವಾಗಿದ್ದು, ದುರ್ದೈವದಿಂದ ಇದುವರೆಗೂ ಅದನ್ನು ಕಡೆಗಣಿಸಲಾಗಿದೆ. ಇದುವರೆಗೂ ಸಹಜ ಮಾರ್ಗ ಬರೋವರೆಗೂ ಕೂಡ, ಪ್ರಚಲಿತಕ್ಕೆ ಬರೋವರೆಗೂ ಕೂಡ ಆ ರೀತಿಯಾದಂಥ ಒಂದು ಮಾರ್ಗ ಇರಲಿಲ್ಲ. ಲೌಕಿಕ ಜೀವನನೂ ಮಾಡಬೇಕು, ಜೊತೆ ಜೊತೆಗೆ ಆಧ್ಯಾತ್ಮಿಕ ಜೀವನದಲ್ಲೂ ನಾವು ಪ್ರಗತಿ ಹೊಂದಬೇಕು. ಆ ರೀತಿಯಾದಂಥ ಒಂದು ದಾರಿ ಇರಲಿಲ್ಲ. ಆ ರೀತಿ ದಾರಿನ ಸಹಜ ಮಾರ್ಗ ನಮಗೆ ತಂದುಕೊಟ್ಟಿದೆ. ಇಂತಹ ತರಬೇತಿಗಾಗಿ ಅನೇಕ ಸಂಗತಿಗಳಲ್ಲಿ ನಮಗೆ ಹೊರಗಿನ ಸಹಾಯದ ಅವಶ್ಯಕತೆ ಇರುತ್ತದೆ. ಈ ಸಹಾಯವು ನಮ್ಮ ಭವಿಷ್ಯವನ್ನು ರೂಪಿಸುವುದರಲ್ಲಿ ಒಬ್ಬನೇ ಸಮರ್ಥ ವ್ಯಕ್ತಿಯಾದ ಗುರುವಿನಿಂದ ನಮಗೆ ದೊರಕುವುದು. ಅಂಡರ್ಲೈನ್ ಮಾಡ್ಕೊಳ್ರಿ, ಈ ಸಹಾಯವು ಗುರುವಿನಿಂದ ದೊರಕುತ್ತೆ. ಈ ಸಹಾಯವು ಲಭಿಸಿತೆಂದರೆ ಆಧ್ಯಾತ್ಮಿಕ ಜೀವನವು ಜಾಗೃತವಾಗಿ ನಮ್ಮ ವಿಕಾಸಕ್ಕೆ ಬೆಂಬಲವೀಯಲು ಉಚ್ಚ ಆತ್ಮೀಯ ಶಕ್ತಿಗಳು ಕಾರ್ಯಪ್ರವೃತ್ತವಾಗುವು. ಬಟ್ ಈ ಗುರುಗಳೇ ಅದನ್ನು ಕಾರ್ಯಪ್ರವೃತ್ತ ಮಾಡೋದು. ಉಚ್ಚ ಆತ್ಮೀಯ ಶಕ್ತಿಗಳು ಅಂತ ಏನ್ ಬರೆದಿರಲ್ಲ, ಆ ಆತ್ಮದ ಶಕ್ತಿಗಳೇನಿದೆ ಅದೆಲ್ಲ ತಟಸ್ಥವಾಗಿರುತ್ತೆ. ನಮ್ಮಲ್ಲಿ ಎಲ್ಲರಲ್ಲೂ ಇರುತ್ತದೆ. ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಆ ಆಧ್ಯಾತ್ಮಿಕ ಶಕ್ತಿಗಳು ಇದೆ. ಆದರೆ ಅದು ತಟಸ್ಥವಾಗಿರುತ್ತೆ. ಯಾವಾಗ ನಮಗೆ ಗುರುಗಳು ಸಿಗ್ತಾರೋ ಆ ಗುರುಗಳು ಏನ್ ಮಾಡ್ತಾರೆ, ಅವರ ಒಂದು ಶಕ್ತಿಯ ಸಹಾಯದಿಂದ ಈ ತಟಸ್ಥವಾಗಿರತಕ್ಕಂಥ ಆಧ್ಯಾತ್ಮಿಕ ಶಕ್ತಿಗಳನ್ನ ಜಾಗೃತಗೊಳಿಸ್ತಾರೆ. ಯಾವಾಗ ಈ ಶಕ್ತಿಗಳನ್ನು ಜಾಗೃತವಾಗುತ್ತೋ, ನಮ್ಮ ಆತ್ಮ ಜಾಗೃತವಾಗುತ್ತೋ, ಈ ಶಕ್ತಿಗಳು ಆತ್ಮಕ್ಕೆ ಸಹಾಯವಾಗಿ ಅದು ಮುಂದಕ್ಕೆ ಬೆಳೀಲಿಕ್ಕೆ, ಆತ್ಮೋನ್ನತಿಗೆ ಅವಕಾಶ ಮಾಡಿಕೊಡುತ್ತೆ. ಸೊ ಗುರುಗಳು ಎರಡು ಕೆಲಸ ಮಾಡ್ತಾರೆ. ಆತ್ಮನ್ನು ಜಾಗೃತಿ ಮಾಡ್ತಾರೆ. ಎರಡನೇದು ಆತ್ಮಿಕ ಶಕ್ತಿಗಳೇನಿದೆ ಅಂದ್ರೆ ಆತ್ಮದ ಉನ್ನತಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿಗಳು, ಅದನ್ನ ಆತ್ಮಿಕ ಶಕ್ತಿಗಳು ಅಂತ ಹೇಳ್ತೀವಿ. ಅದನ್ನು ಕೂಡ ಜಾಗೃತ ಮಾಡಿ ಅದನ್ನು ಪ್ರವೃತ್ತ ಮಾಡ್ತಾರೆ. ಇದು ಎರಡೂ ಆದ ನಂತರ ಅಭ್ಯಾಸಿಯ ಬೆಳವಣಿಗೆಗೆ ಸಾಕಷ್ಟು ಮಟ್ಟಿಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಒತ್ತು ಕೊಡಲಾಗುತ್ತೆ, ಸಾಧ್ಯವಾಗುತ್ತೆ. ಇದೆಲ್ಲ ಕೂಡ ಆಗ್ತಕ್ಕಂಥದ್ದು ಗುರುಗಳ ಮುಖಾಂತರ. ಬೇಕಾದ ವೇಳೆಯಲ್ಲಿ ನಮ್ಮ ತೊಂದರೆಗಳನ್ನು ನಿವಾರಿಸಲು ಸಿದ್ಧನಿರುವ ಮತ್ತು ನಮಗೆ ಸುಲಭವಾಗಿ ದೊರಕುವ ನಮ್ಮೊಳಗಿನ ಒಬ್ಬ ಅತಿ ಶ್ರೇಷ್ಠ ತರಗತಿಯ ಸಹ ಬಾಂಧವನಿಂದಲೇ ಇಂಥ ಪ್ರೇರಣೆಯನ್ನು ನಾವು ಪಡೆಯಲು ಪ್ರಯತ್ನಿಸಬೇಕು. ಬೇಕಾದ ವೇಳೆಯಲ್ಲಿ ಅಂದ್ರೆ ನಮ್ಗೆ ಎಲ್ಲ ಸಮಯದಲ್ಲೂ ಬೇಕಾಗಲ್ಲ. ಕೆಲವು ಸತಿ ನಾವು ಸಾಧನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ನಮ್ಮ ಸ್ವಪ್ರಯತ್ನದಿಂದ. ಬಟ್ ದಾರಿಯಲ್ಲಿ ಹಲವಾರು ತೊಡಕುಗಳು ಬರುತ್ತೆ, ಅದನ್ನು ನಿವಾರಣೆ ಮಾಡ್ತಾ ಹೋಗ್ಬೇಕು. ಸೊ ಬೇಕಾದ ವೇಳೆಯಲ್ಲೇ ನಮ್ಮ ತೊಂದರೆಗಳನ್ನು ನಿವಾರಿಸಲು ಸಿದ್ಧನಿರುವ ಗುರುಗಳು ನಾವು ಸಿದ್ಧವಾಗಿರ್ಬೇಕು. ನಮ್ಮ ತೊಂದರೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಗುರುಗಳು ಸಿದ್ಧವಾಗಿರ್ಬೇಕು. ನಮಗೆ ಸುಲಭವಾಗಿ ದೊರಕುವ ನಮ್ಮೊಳಗಿನ ಒಬ್ಬ ಅತಿ ಶ್ರೇಷ್ಠ ತರಗತಿಯ ಸಹ ಬಾಂಧವನಿಂದಲೇ ಇಂಥ ಪ್ರೇರಣೆಯನ್ನು ನಾವು ಪಡೆಯಲು ಪ್ರಯತ್ನಿಸಬೇಕು. ದೇವತೆಗಳನ್ನು, ಉಪದೇವತೆಗಳ ಮೂರ್ತರ ಆತ್ಮವನ್ನು ಗುರುವೆಂದು ತಿಳಿದು ಅವರಿಂದ ಪ್ರೇರಣೆ ಹೊಂದಲು ಯತ್ನಿಸುವ ಪದ್ಧತಿಯು ಅನೇಕ ವೇಳೆ ಬಹಳ ಅಪಾಯಕಾರಿಯಾಗಿದೆ. ತಮ್ಮ ಅಂತರ್ವಾಣಿ ಎಂದು ಹೇಳಿಕೊಂಡು ಜನರನ್ನು ಅದನ್ನು ಅನುಸರಿಸುವವರ ಗತಿಯು ಅಂತೆಯೇ. ಅಂತರ್ವಾಣಿ ಬಗ್ಗೆ ಹೇಳ್ತಾ ಇದ್ದಾರೆ. ಎಷ್ಟೋ ಜನ ನಾವು ನಮ್ಮ ಅಂತರ್ವಾಣಿ ಕೇಳ್ಕೊಂಡು ಜೀವನ ಮಾಡ್ತೀವಿ ಅಂತ ಹೇಳ್ಕೊಡ್ತಾರೆ, ಜಂಬ ಕೊಚ್ಕೊಡ್ತಾರೆ. ಆದ್ರೆ ಅಂತರ್ವಾಣಿ ಅಂದ್ರೆ ಏನು, ಎಲ್ಲಿಂದ ಬರುತ್ತೆ, ಯಾವಾಗ ಬರುತ್ತೆ, ಅದ್ರ ಬಗ್ಗೆ ಯಾವ ಲಕ್ಷಣವೂ ಇರಲ್ಲ. ಆದ್ರೆ ಇಷ್ಟ ಹೇಳ್ತಾರೆ, ನಮ್ಮ ಅಂತರ್ವಾಣಿಯಿಂದ ನಾವು ಜೀವನ ಮಾಡ್ತೀವಿ, ಎಲ್ಲರ ತರ ಜೀವನ ಮಾಡ್ತಿಲ್ಲ, ನಾವು ಒಂದು ಉನ್ನತವಾದಂತ ಸ್ಥಳದಲ್ಲಿ ಜೀವನ ಮಾಡ್ತಿದೀವಿ ಅಂತ ಹೇಳ್ತಾರೆ. ಅದನ್ನ ಅಂತರ್ವಾಣಿ ಅಂತ ಅವ್ರು ಹೇಳ್ತಾರೆ. ಸೊ ತಮ್ಮ ಅಂತರ್ವಾಣಿ ಎಂದು ಹೇಳಿಕೊಂಡು ಅದನ್ನು ಅನುಸರಿಸುವವರ ಗತಿಯು ಅಂತೆಯೇ. ತಮ್ಮ ಮನಸ್ಸಿನಲ್ಲಿ ಉದ್ಭವಿಸುವ ಎಲ್ಲ ವಿವಾದಾಸ್ಪದ ಸಂಗತಿಗಳಲ್ಲಿಯೂ ತಮ್ಮ ಅಂತರ್ಧ್ವನಿಯನ್ನೇ ನಿಜವಾದ ಮಾರ್ಗದರ್ಶಿ ಎಂದು ತಿಳಿದು ಅದಕ್ಕೆ ಬಹುವಾಗಿ ಪ್ರಾಶಸ್ತ್ಯ ಕೊಡುವ ಅನೇಕರನ್ನು ನಾನು ಬಲ್ಲೆ. ಇದು ಬಾಬೂಜಿಯವ್ರ ಕಾಲದಲ್ಲೂ ಹಂಗೆ ಇತ್ತು. ನಮ್ಮ ಅಂತರ್ವಾಣಿ ಕೇಳ್ಕೊಂಡು ನಾವು ಜೀವನ ಮಾಡ್ತೀವಿ ಅಂತ ಗುರುಗಳ ಮಾತನ್ನು ಕೇಳ್ತಿರ್ಲಿಲ್ಲ. ನೀವು ಏನೇ ಹೇಳಿ ನಮ್ಮ ಅಂತರ್ವಾಣಿ ನಾವು ಕೇಳ್ಕೊಂಡು ಜೀವನ ಮಾಡ್ತೀವಿ ಅಂತ ಹೇಳೋರು ಇದ್ರು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಈ ಅಂತರ್ವಾಣಿ ಎಂದು ಹೇಳಲಾದುದನ್ನು ನಂಬಿಕೊಂಡು ದಾರಿ ತಪ್ಪಿದವರ ಪ್ರತ್ಯಕ್ಷ ಉದಾಹರಣೆಗಳು ನಮಗೆ ಸಿಗುತ್ತವೆ. ನಿಜವಾಗಿ ಯಾವುದನ್ನು ಅವರು ತಮ್ಮ ಅಂತರ್ವಾಣಿ ಎಂದು ಅಥವಾ ಮೃತರ ಆತ್ಮದ ಪ್ರೇರಣೆ ಎಂದು ತಿಳಿದಿರುವರೋ ಅದು ಅವರ ಅಶಿಕ್ಷಿತ ಮನಸ್ಸಿನ ಆಟವಾಗಿದೆ. ಅಂಡರ್ಲೈನ್ ಮಾಡ್ಕೊಳ್ರಿ, ಅಂತರ್ವಾಣಿ ಅಂತ ಅವ್ರೇನ್ ಕರೀತಾರಲ್ಲ ಅದೇನಾಗುತ್ತೆ, ಅವರ ಅಶಿಕ್ಷಿತ ಮನಸ್ಸಿನ ಆಟವಾಗಿದೆ. ಮನಸ್ಸು ಅಶಿಕ್ಷಿತವಾಗಿದ್ದಾಗ ಆಟ ಆಡುತ್ತೆ, ಅದು ಅಂತರ್ವಾಣಿ ತರ ತೋರ್ಪಡುತ್ತೆ. ನಾವು ದೂರ ರಸ್ತೆನಲ್ಲಿ ತುಂಬಾ ಬಿಸಿಲಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ರಸ್ತೆ ಮುಂದೆ ಅಲ್ಲಿ ನೀರು ಕಾಣುತ್ತೆ, ನೋಡಿದಿರಾ? ಅದೇ ತರ ನಾವು
ಬರಡು ಭೂಮಿಯಲ್ಲಿ ಹೋಗ್ತಿದ್ರೆ ಎಲ್ಲೆಲ್ಲೋ ನೀರು ಕಾಣುತ್ತೆ ನಮಗೆ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಮಿರಾಜ್ ಅಂತ ಹೇಳ್ತೀವಿ ಅಲ್ವಾ? ಕನ್ನಡ ಏನಂತೀರಾ ಅದಕ್ಕೆ? ಎಷ್ಟು ಸೀಟಿಂಗ್ ಆಗುತ್ತೆ ಏನ್ರಿ? ಮರೀಚಿಕೆ. ಮರೀಚಿಕೆ, ಕರೆಕ್ಟ್. ಸೊ ಮರೀಚಿಕೆ. ಸೊ ಈ ಅಂತರ್ವಾಣಿಯಿಂದ ಇವರೇನ್ ನಂಬ್ಕೊಂಡಿದಾರ, ಅಂತರ್ವಾಣಿ ನಮಗೆ ಮೃತರ ದೇಹ ಬಂದು ಮಾತಾಡ್ತಿದೆ ಅಂತಲ್ಲ, ಇದೆಲ್ಲ ಕೂಡ ಒಂದು ಮರೀಚಿಕೆ ಇದ್ದ ಹಾಗೆ. ಅದು ಅವರನ್ನ ದಾರಿ ತಪ್ಪಿಸುತ್ತೆ. ಎಷ್ಟೋ ಜನ ಮರಳುಗಾಡಿನಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ನೀರಿದೆ ಇಲ್ಲಿ ನೀರಿದೆ ಅಂತ ಹುಡ್ಕೊಂಡು ಅಲ್ಲಿ ಹೋಗಿ ನೋಡಿದ್ರೆ ನೀರಿರಲ್ಲ. ಸೊ ಮರೀಚಿಕೆಯಿಂದ ದಾರಿ ತಪ್ಪಿಡ್ತಾರೆ. ಸೊ ಅದೇ ರೀತಿಯಾಗಿ ಬಹಳಷ್ಟು ಜನ ಅಂತರ್ವಾಣಿಯನ್ನು ನಂಬಿರ್ತಕ್ಕಂಥವ್ರು ದಾರಿ ತಪ್ತಾರೆ. ಯಾಕೆ ದಾರಿ ತಪ್ತಾರೆ ಅಂತಂದ್ರೆ ಅದು ಅವರ ಅಶಿಕ್ಷಿತ ಮನಸ್ಸಿನ ಆಟವಾಗಿದೆ. ಅಂತರ್ವಾಣಿ ನಮಗೆ ನಿಜವಾಗಿ ವೇದ್ಯವಾಗ್ಬೇಕಂದ್ರೆ, ಅದನ್ನ ನಿಜವಾಗಿ ನಮಗೆ ಗ್ರಹಿಸ್ಬೇಕಾದ್ರೆ ಯಾವಾಗ ಗೊತ್ತಾಗೋದು ನಮಗೆ, ನಾವು ಇದರಲ್ಲಿ ಓದ್ತೀವಿ ಸಹಜ ಮಾರ್ಗಾನುಸಾರ ರಾಜಯೋಗದ ಪದ್ಧತಿ ಇದೆಯಲ್ಲ, ಅದರಲ್ಲಿ ಓದ್ತೀವಿ. ಅದರಲ್ಲಿ ಹಾರ್ಟ್ ಇದೆಯಲ್ಲ, ಮೊದಲನೇ ಪಾಯಿಂಟ್ನಲ್ಲಿ ಹಾರ್ಟ್ನ ಒಂದು ಸರ್ಕಲ್ ತರ ಬರೆದು ಅದನ್ನ 2 ಭಾಗವಾಗಿ ಡಿವೈಡ್ ಮಾಡಿದ್ರೆ ಎಲ್ ಅಂತ ಒಂದು ಮಾರ್ಕ್ ಮಾಡಿದ್ರೆ ಯು ಅಂತ ಒಂದು ಮಾರ್ಕ್ ಮಾಡಿರ್ತಾರೆ. ಆ ಯು ಅಂತ ಏನ್ ಮಾರ್ಕ್ ಮಾಡಿರ್ತಾರಲ್ಲ, ಆ ಸ್ತರಕ್ಕೆ ನಾವು ಹೋದಾಗ, ಮೊದಲನೇ ಬಿಂದುವಿನಲ್ಲೇ ಹೋದಾಗ ನಮಗೆ ಮೊದಲ ಬಾರಿ ಪ್ರಜ್ಞಾನದ ಅನುಭವ ಆಗುತ್ತೆ. ಆ ಪ್ರಜ್ಞಾನದ ಅನುಭವ ಯಾವಾಗ ಆಗುತ್ತೆ ಅಂತಂದ್ರೆ ಮನಸ್ಸು ಶಿಕ್ಷಿತವಾಗಿರ್ಬೇಕು, ಶುದ್ಧೀಕರಣಗೊಂಡಿರ್ಬೇಕು. ಇದೆರಡೂ ಆಗಿದ್ದಾಗ ನಮಗೆ ಆ ಒಂದು ಆತ್ಮಗಳ ಜೊತೆಗೆ ಸಂಪರ್ಕವನ್ನು ಏರ್ಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದು ಎರಡೂ ಆಗದೀರಾ ನಾವಿನ್ನೂ ಎಲ್ಲನ್ನೋ ಭಾಗದಲ್ಲೇ ಇದ್ದು ನಮ್ಮ ಮನಸ್ಸಿಗೆ ಶಿಕ್ಷಣ ಕೊಟ್ಟಿಲ್ಲ, ನಮ್ಮ ಮನಸ್ಸನ್ನ ಶುದ್ಧೀಕರಣ ಮಾಡಿಲ್ಲ, ಇವೆರಡನ್ನೂ ಮಾಡ್ದಿರಾ ನಮ್ಗೆ ಅಂತರ್ವಾಣಿ ಕೇಳಿಸ್ತಾ ಇದೆ ಅಂತಂದ್ರೆ ಅದು ಕೇವಲ ಅಶಿಕ್ಷಿತ ಮನಸ್ಸಿನ, ಅಶುದ್ಧ ಮನಸ್ಸಿನ ಆಟವಾಗಿದೆ. ಸರಿನಾ? ಸೊ ಇದು ಸ್ಪಷ್ಟವಾಗಿ ಗೊತ್ತಿರ್ಬೇಕು. ಎಲ್ಲಿ ನಮಗೆ ಆ ಒಂದು ಭಾಗದಲ್ಲಿ ನಮಗೆ ಬೇರೆ ಮೃತ ಆತ್ಮಗಳ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಥವಾ ಅದರ ಜೊತೆಗೆ ಸಂಪರ್ಕ ಏರ್ಪಡಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತಂದ್ರೆ ಆ ಹಾರ್ಟ್ ನಲ್ಲಿ ಯು ಅನ್ನೋ ಭಾಗ ಇದೆ, ಕೆಳಗಡೆ ಭಾಗ ಎಲ್ ಅನ್ನೋ ಭಾಗ. ಆ ಯು ಅನ್ನೋ ಭಾಗಕ್ಕೆ ನಾವೇನಾರ ಹೋದರೆ ಆವಾಗ ಆ ರೀತಿಯಾದಂತ ಸಾಧ್ಯತೆ ಉಂಟು. ಹೋಗಿದ ತಕ್ಷಣ ಹಾಗೆ ಆಗುತ್ತೆ ಅಂತಲ್ಲ, ಹೋದ್ರೆ ಸಾಧ್ಯ ಆಗುವಂತ ಉಂಟು, ಸಾಧ್ಯತೆ ಉಂಟು. ಸರಿನಾ? ಹಾಗಾದ್ರೆ ನಾವು ಎಲ್ಲಿಂದ ಯು ಕಡೆಗೆ ಯಾವಾಗ ಹೋಗ್ತೀವಿ? ಎಲ್ಲಿಂದ ಯು ಕಡೆಗೆ ಯಾವಾಗ ಹೋಗ್ತೀವಿ ಅಂತಂದ್ರೆ ಯಾವಾಗ ನಾವು ನಮ್ಮ ಮನಸ್ಸನ್ನ ಶಿಕ್ಷಿತಗೊಳಿಸ್ತೀವಿ, ಶಿಸ್ತುಗೊಳಿಸ್ತೀವಿ, ನಮ್ಮ ಮನಸ್ಸನ್ನ ಶುದ್ಧೀಕರಣಗೊಳಿಸ್ತೀವಿ, ಆವಾಗ ಆ ಕಡೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ದಿನನಿತ್ಯದ ಅಭ್ಯಾಸಗಳಿದೆಯಲ್ಲ, ಆ ಅಭ್ಯಾಸಗಳಲ್ಲಿ ಪಾಯಿಂಟ್ ಎ ಮೆಡಿಟೇಷನ್, ಪಾಯಿಂಟ್ ಬಿ ಕ್ಲೀನಿಂಗ್, ಎ ಬಿಂದುವಿನ ಧ್ಯಾನ, ಬಿ ಬಿಂದುವಿನ ಶುದ್ಧೀಕರಣ ಇದೆಯಲ್ಲ, ಇದು ನಿಮಗೆ ಆ ಪ್ರಜ್ಞಾನ ಪ್ರಕಟ ಆಗಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸರಿನಾ? ಪ್ರಜ್ಞಾನದ ಸ್ತರಕ್ಕೆ ಹೋಗ್ಲಿಕ್ಕೆ ಇದು 2 ಸಾಧನಗಳನ್ನ ನಮಗೆ ಕೊಟ್ಟಿದ್ದಾರೆ. ಎ ಬಿಂದುವಿನ ಧ್ಯಾನ, ಬಿ ಬಿಂದುವಿನ ಶುದ್ಧೀಕರಣ. ಯಾರು ಇದೆರಡನ್ನೂ ಕೂಡ ನಿಯಮಿತವಾಗಿ ಮಾಡ್ಕೊಳ್ತಾರೋ, ಅತಿರೇಕದಲ್ಲ, ನಿಯಮಿತವಾಗಿ ಅಭ್ಯಾಸ ಮಾಡ್ತಾರೋ ಅವರಿಗೆ ಕಾಲಕ್ರಮೇಣದಲ್ಲಿ ಆ ಪ್ರಜ್ಞಾನದ ಅನುಭವ ಬರಲಿಕ್ಕೆ ಶುರು ಆಗುತ್ತೆ. ಸರಿನಾ? ಒಂದು ಸ್ಟೋರಿ ಹೇಳ್ತೀನಿ. ಲಾಸ್ಟ್ ಒಂದು ಕೆಲವು ದಿನಗಳಿಂದ ಬರ್ತಿರ್ತಕ್ಕಂಥ ಬ್ರೈಟರ್ ವರ್ಲ್ಡ್ಸ್ ಇಂದ ಮೆಸೇಜಸ್ ಬರ್ತಾ ಇದೆಯಲ್ಲ, ದಿವ್ಯ ಲೋಕದ ಸಂದೇಶಗಳು. ಅದರಲ್ಲಿ ಬಾಬುಜಿ ಬರೀತಾರೆ. ಬಾಬುಜಿ ಏನ್ ಬರೀತಾರೆ ಅಂತಂದ್ರೆ, ಇದೆಲ್ಲ ನಿನಗೆ ನಾವು ಮೆಸೇಜಸ್ ಎಲ್ಲ ಕೊಡ್ತಾ ಇದ್ದೀವಿ, ಸಂದೇಶಗಳೆಲ್ಲ ಕೊಡ್ತಾ ಇದ್ದೀವಿ, ಆದ್ರೆ ಚಾರಿಜಿ ಅವ್ರ ಗುರುಗಳು ಇರ್ತಾರಲ್ವಾ, ಈ ಮೀಡಿಯಂ ಇರ್ತಾರಲ್ಲ, ಹೆಲೆನ್ ಅವ್ರಿಗೂ ಚಾರಿಜಿ ಅವ್ರಿಗೂ ಸಂಬಂಧನೇ ಇರಲ್ಲ. ಚಾರಿಜಿ ಅವರು ಅವ್ರ ಪಾಡಿಗೆ ಅವ್ರ ಗುರುಗಳ ಕೆಲಸ ಮಾಡ್ತಿದ್ದಾರೆ, ಆದ್ರೆ ಹೆಲೆನ್ ಅವ್ರಿಗೆ ಬಾಬುಜಿ ಅವರೆಲ್ಲ ಕೆಲವೆಲ್ಲ ಬಂದು ಸಂದೇಶಗಳೆಲ್ಲ ಕೊಡ್ತಾ ಇದ್ದಾರೆ, ಉನ್ನತಾತ್ಮಗಳೆಲ್ಲ ಕೆಲವೆಲ್ಲ ಸಂದೇಶಗಳು ಕೊಡ್ತಾ ಇದೆ. ಆ ಉನ್ನತಾತ್ಮದ ಸಂದೇಶ ಗ್ರಹಿಸ್ಕೋಬೇಕಾದ್ರೆ ಅದಕ್ಕೆ ನಮ್ಗೆ ಬೇಕಾದಂತ ಸಾಮರ್ಥ್ಯ ಬೆಳೆದಿದ್ರೆ ಗ್ರಹಿಸ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ, ಎಲ್ರಿಗೂ ಬೆಳೆಯಲ್ಲ. ಸರಿ? ಆದರೆ ನೀವಿಬ್ರು ಒಟ್ಟಿಗೆ ಬರಬೇಕು ಅಂತ ಹೇಳ್ತಾರೆ ಬಾಬುಜಿ ಅವರು. ಕಡೆ ವಾರದ ನೀವು ಸಂದೇಶಗಳನ್ನ ಓದಿದ್ರೆ ಹೆಲೆನ್ ಅವರು ಮತ್ತೆ ಚಾರಿಜಿ ಅವರು ಯಾವುದೋ ಒಂದು ಸ್ತರದಲ್ಲಿ ಒಟ್ಟಿಗೆ ಬರಬೇಕಾಗತ್ತೆ, ಒಂದು ಸಮಯದಲ್ಲಿ ಒಟ್ಟಿಗೆ ಬರಬೇಕಾಗತ್ತೆ. ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಅದು ಗುರುಗಳಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಆ ಅಂತರ್ವಾಣಿನ ನಾವು ನಂಬಲ್ಲ ಅಂತ ಹೇಳೋದಾಯ್ತು ಅಂತಂದ್ರೆ ಅದಕ್ಕೆ ಬೇಕಾದಂತ ಒಂದು ನಿದರ್ಶನ ಒಂದು ಕೊಡ್ಬೇಕಾಗತ್ತೆ, ಎವಿಡೆನ್ಸ್ ಕೊಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಹೀಗಾಗಿ ದಾಜಿಯವರು ಒಂದ್ಸತಿ ಘೋಷಣೆ ಮಾಡ್ಬಿಟ್ರು,
ಈಗ ಹೆಲೆನ್ ಅವರು ವಿಧಿವಶರಾದ್ಮೇಲೆ ದೇಹತ್ಯಾಗ ಮಾಡಿದ ಮೇಲೆ ಇನ್ಯಾರೋ ಮೀಡಿಯಂ ಆಗಿದ್ದೀನಿ ಅಂತ ಬಂದು ನನ್ನ ಮುಂದೆ ಕೂತ್ಕೋಬೇಡ್ರಿ ಅಂತ. ಅರ್ಥ ಆಯ್ತು? ಯಾಕೆಂದ್ರೆ ಇನ್ ಮತ್ತವ್ರು ಶುರು ಮಾಡ್ಕೊಳ್ತಾರೆ, ನನಗೆ ಹಂಗ ಆಗ್ತಿದೆ, ನನಗೆ ಹಿಂಗ ಆಗ್ತಿದೆ ಅಂತ ಬರ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಇಟ್ಕೊಳ್ಳ್ರಿ. ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಅದಾಗೋದು ಬೇರೆ, ನಮ್ಮ ಮನಸ್ಸಿನ ಕಲ್ಪನೆಯ ಒಂದು ವೇಗದಿಂದ ಆಗ್ತಕ್ಕಂಥದ್ದು ಬೇರೆ. ಈ ಎರಡರ ನಡುವೆ ಅಜಗಜಾಂತರ ವ್ಯತ್ಯಾಸ ಉಂಟು. ಸರಿನಾ? ಇದು ಜ್ಞಾಪಕ ಇಟ್ಕೊಳ್ರಿ. ಓಕೆ. ಸೊ ಅಂದ್ರೆ ನೋಡ್ರಿ, ಆಗಿನ ಕಾಲದಲ್ಲೂ ಕೂಡ ಈ ಮೀಡಿಯಂ ಅನ್ನೋರು ಏನಿದ್ರು, ಈ ದಿವ್ಯ ಸಂದೇಶಗಳನ್ನೆಲ್ಲ ತಗೊಳ್ತಾ ಇದ್ರು, ಆ ಸಂದೇಶಗಳನ್ನ ತಗೊಳ್ತಿರ್ತಕ್ಕಂಥವ್ರು ಕಾಲಕ್ರಮೇಣದಲ್ಲಿ ಚಾರಿಜಿಯವರ ಜೊತೆಗೆ ತಮ್ಮ ಸಂಬಂಧವನ್ನು ಬೆಳೆಸ್ಕೊಳ್ತಾರೆ. ಸರಿನಾ? ಹಾಗಾದ್ರೆ ಯಾಕೆ ಎಲ್ರಿಗೂ ಬರಲ್ಲ ಅಂತಂದ್ರೆ ಅದನ್ನ ಸಂಪರ್ಕ ಏರ್ಪಡಿಸ್ಕೊಳ್ತಕ್ಕಂಥ, ಆ ಒಂದು ಸಂದೇಶನ ಸ್ವೀಕರಿಸ್ತಕ್ಕಂಥ, ಆ ಸಂದೇಶನ ಸರಿಯಾದಂತ ರೀತಿಯಲ್ಲಿ ಬರಿತಕ್ಕಂಥ, ಪದಗಳಲ್ಲಿ ವ್ಯಕ್ತಪಡಿಸ್ತಕ್ಕಂಥ ಒಂದು ಸಾಮರ್ಥ್ಯ ಎಲ್ರಿಗೂ ಇರಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಮೀಡಿಯಂ ಆಗ್ಲಿಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ತನ್ನದೇ ಆದಂತ ಸಾಮರ್ಥ್ಯ ಬೇಕು, ವಿಶಿಷ್ಟವಾದಂತ ಸಾಮರ್ಥ್ಯ ಬೇಕು. ಆವಾಗಷ್ಟೇ ಅದನ್ನ ಮಾಡ್ಲಿಕ್ಕೆ ಸಾಧ್ಯ. ಸರಿನಾ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ತರ ಕೆಲವು ಅಭ್ಯಾಸಗಳು ಮಾಡಿಕೊಂಡು ಮಾನಸಿಕ ಅಸಮತೋಲನ ಅಥವಾ ಮಾನಸಿಕ ಕಾಯಿಲೆ ತಂದುಕೊಂಡಿರೋದನ್ನ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ಇಷ್ಟು ವಿವರವಾಗಿ ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಾ? ಬಹಳಷ್ಟು ಮಂದಿ ನನಗೆ ಅವ್ರು ಬಂದಿದ್ರು, ಇವ್ರು ಬಂದಿದ್ರು, ಬಾಬಾಜಿಯವ್ರು ಬಂದು ಹಂಗೆ ಹೇಳಿದ್ರು, ಇವ್ರು ಬಂದು ಹಿಂಗೆ ಹೇಳಿದ್ರು ಅಂತ ಹೇಳೋರು ತಮ್ಮ ಮಾನಸಿಕ ಸಮತೋಲನ ಕಳ್ಕೊಂಡು ಮಾನಸಿಕ ಕಾಯಿಲೆಗೆ ಗುರಿ ಆಗಿರ್ತಾರೆ. ಯಾರಾದ್ರೂ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಅಭ್ಯಾಸಿಗಳಾಗ್ಲಿ ಅಥವಾ ಬೇರೆ ಯಾರಾದ್ರೂ ಆಗ್ಲಿ ನಂಗೆ ಹಿಂಗ ಆಗ್ತಿದೆ ಅಂತಂದ್ರೆ, ಈ ಒಂದು ರೀತಿಯಾದಂತ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಎಷ್ಟೋ ಸತಿ ನಾವು ಅಂಧರಾಗಿ ನಂಬ್ತಾ ಹೋಗ್ತೀವಿ, ಆ ರೀತಿಯಾಗಿ ನಂಬ್ಲಿಕ್ಕೆ ಹೋಗ್ಬಾರ್ದು. ಸರಿನಾ? ಇದು ಕೆಲವು ಕಡೆ ಆಗಿದೆ, ನಿದರ್ಶನಗಳಾಗಿದೆ, ಅದಕ್ಕೆ ಹೇಳ್ತಾ ಇದ್ದೇನೆ. ನಿಜವಾಗಿಯೂ ಯಾವುದನ್ನು ಅವರು ತಮ್ಮ ಅಂತರ್ವಾಣಿ ಎಂದು ಅಥವಾ ಮೃತರ ಆತ್ಮದ ಪ್ರೇರಣೆ ಎಂದು ತಿಳಿದಿರುವರೋ ಅದು ಅವರ ಅಶಿಕ್ಷಿತ ಮನಸ್ಸಿನ ಆಟವಾಗಿದೆ. ಈ ಅನಿಷ್ಟ ಪದ್ಧತಿಯನ್ನು ಕೆಲಕಾಲ ಅನುಸರಿಸುವುದಾದರೆ ಅದು ಮನಸ್ಸನ್ನು ಅತಿ ಚುರುಕಾಗಿ ಮಾಡಿ ಅದರ ಶಕ್ತಿಯನ್ನು ಅಳತೆಯಿಲ್ಲದೆ ಹೆಚ್ಚಿಸುವುದು. ಮನಸ್ಸು ಕ್ರಮೇಣ ಅದು ತನ್ನಷ್ಟಕ್ಕೆ ತಾನೇ ಪ್ರಶ್ನೆ ಕೇಳಿ ಉತ್ತರ ಕೊಡಲು ಆರಂಭ ಮಾಡುವುದು. ಸೊ ತನ್ನಷ್ಟಕ್ಕೆ ತಾನೇ ಮನಸ್ಸೇ ಪ್ರಶ್ನೆ ಕೇಳುತ್ತೆ, ಮನಸ್ಸೇ ಉತ್ತರ ಕೊಡುತ್ತೆ. ಆ ಮನಸ್ಸೇ ಪ್ರಶ್ನೆ ಕೇಳ್ಕೊಂಡು ಮನಸ್ಸೇ ಉತ್ತರ ಕೊಡೋದನ್ನ ಅವರು ಅಂತರ್ವಾಣಿ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ಮೃತರ ಆತ್ಮಗಳೊಂದಿಗೆ ಸಂಭಾಷಿಸುವ ಈ ಶಕ್ತಿಯನ್ನು ಎಷ್ಟೋ ಸಲ ಜನರು ಯೋಗಿಕ ಸಿದ್ಧಿ ಎಂದು ತಪ್ಪಾಗಿ ಭಾವಿಸುವರು. ವಸ್ತುತಃ ಅವರು ಇದರಿಂದ ಬಹುದೂರವಿರುವರು. ಅಂತರ್ವಾಣಿ ಅಥವಾ ಅಂತರಾತ್ಮದ ವಾಣಿಯು ನಿಸ್ಸಂದೇಹವಾಗಿ ಎಂದಿಗೂ ಹೊಲಬುಗೆಡಿಸದಿದ್ದರೂ ಅದನ್ನು ಗ್ರಹಣ ಮಾಡುವಷ್ಟು ಪ್ರಗತಿ ಹೊಂದಿರುವವರು ಎಷ್ಟು ಜನ ಇದ್ದಾರೆ? ನಿಜವಾದಂತ ಅಂತರ್ವಾಣಿ ನಮ್ಮನ್ನ ಆಧ್ಯಾತ್ಮದ ಸ್ಥಿತಿಯಲ್ಲಿ ನಮಗೆ ಹಾದಿಯಲ್ಲಿ ನಮಗೆ ಪ್ರೇರಣೆಯನ್ನು ಕೊಡುತ್ತೆ, ದಾರಿಯನ್ನು ತೋರಿಸುತ್ತೆ. ಆದ್ರೆ ಎಷ್ಟು ಜನ ಆ ಸ್ಥಿತಿಯನ್ನು ಹೊಂದಲಿಕ್ಕೆ ಅರ್ಹರಿದ್ದಾರೆ? ಅದನ್ನು ಗ್ರಹಿಸುವಂತ ಕೆಪಾಸಿಟಿ ಬೆಳೆಸ್ಕೊಂಡಿದ್ದಾರೆ, ಸಾಮರ್ಥ್ಯ ಬೆಳೆಸ್ಕೊಂಡಿದ್ದಾರೆ, ಅಷ್ಟರ ಮಟ್ಟಿಗೆ ಶುದ್ಧೀಕರಣವಾಗಿದ್ದಾರೆ. ಅಂತರ್ವಾಣಿಯನ್ನು ಅನುಸರಿಸುವುದಾಗಿ ಹೇಳಿಕೊಳ್ಳುವ ಅನೇಕರಿಗೆ ಅದು ಕೇಳಿಸುವುದೇ ಇಲ್ಲ. ತನ್ನಷ್ಟಕ್ಕೆ ತಾನು ಏನು ಬೇಕಾದುದೆಲ್ಲವನ್ನು ನಿರ್ಮಾಣ ಮಾಡುವ ಮನಸ್ಸಿನ ಆಶ್ಚರ್ಯಕಾರಕ ವೃತ್ತಿಗಳಿಂದ ಅವರು ಕೇವಲ ಮರಳುಗೊಳಿಸಲ್ಪಟ್ಟಿದ್ದಾರೆ. ಮನಸ್ಸನ್ನ ಸುಮ್ಮನೆ ಹಿಡದೇ ಇದ್ರೆ, ತಟಸ್ಥವಾಗಿ ಹಿಡಿದಿಲ್ಲ ಅಂದ್ರೆ ತನಗೆ ಬೇಕಾದನ್ನ ತಾನು ಹೊಸಿತಾ ಇರುತ್ತೆ ಮನಸ್ಸು. ಅರ್ಥ ಆಯ್ತಾ? ಸೊ ಇದು ಜ್ಞಾಪಕ ಇಟ್ಕೊಳ್ರಿ. ಮನಸ್ಸನ್ನ ನಾವು ತಟಸ್ಥವಾಗಿ ಇಳಿದೇ ಇದ್ರೆ ಮನಸ್ಸು ತನಗೆ ಬೇಕಾದನ್ನು ತಾನು ಹೊಸಿತಾ ಇರುತ್ತೆ. ಅದನ್ನೇ ನಾವು ಆಧ್ಯಾತ್ಮಿಕ ಸ್ಥಿತಿ ಅಂತ ಅನ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಸೊ ಒಂದು ಗುರುತು ಏನಪ್ಪಾ ಅಂತಂದ್ರೆ, ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನಿಮಗೆ ಕರಗತ ಆಗ್ತಿದೆ ಅಂತಂದ್ರೆ ಮನಸ್ಸು ತಟಸ್ಥವಾಗಬೇಕು. ಕಾಲಕ್ರಮೇಣ ಮನಸ್ಸು ಶಾಂತ ಪ್ರಶಾಂತವಾಗಬೇಕು. ಮನಸ್ಸಿನ ಕೆಲಸ ಕಾರ್ಯಗಳೆಲ್ಲ ಕಡಿಮೆ ಆಗ್ಬೇಕು. ಮನಸ್ಸಿನ ಕೆಲಸ ಕಾರ್ಯಗಳು ಜಾಸ್ತಿ ಆಗ್ತಾ ನಿಮ್ಗೇನೋ ಕೇಳಿಸ್ತಾ ಇದೆ ಅಂತಂದ್ರೆ ಅದು ಮನಸ್ಸಿನ ಆಟ. ಮನಸ್ಸಿನ ಕೆಲಸ ಕಾರ್ಯಗಳೆಲ್ಲ ಕಡಿಮೆ ಆಗ್ತಾ ನಮಗೆ ಈ ರೀತಿಯಾದಂತ ಅನುಭವ ಬಂದಿದ್ರೆ ಅದರಲ್ಲಿ ಒಂದು ತಕ್ಕ ಮಟ್ಟಿಗೆ ನಿಜಾಂಶ ಇರಲಿಕ್ಕೆ ಸಾಧ್ಯ ಉಂಟು. ಸೊ ಒಂದು ಸರಿ ನೀವು ಆಧ್ಯಾತ್ಮಿಕವಾಗಿ ಪ್ರಗತಿ ಆಗ್ತಿದೆ ಅಂತಂದ್ರೆ ಮನಸ್ಸು ಕ್ವೈಟ್ ಆಗ್ಬೇಕು, ಮನಸ್ಸು ಶಾಂತ ಪ್ರಶಾಂತವಾಗಬೇಕು. ಆಗ ಅದೊಂದು ಚಿಹ್ನೆ ನೀವು ಆಧ್ಯಾತ್ಮಿಕವಾಗಿ ಪ್ರಗತಿ ಆಗ್ತಾ ಇದ್ದೀರಾ ಅಂತ. ತನ್ನಷ್ಟಕ್ಕೆ ತಾನು ಏನು ಬೇಕಾದುದನ್ನೆಲ್ಲ ನಿರ್ಮಾಣ ಮಾಡುವ ಮನಸ್ಸಿನ ಆಶ್ಚರ್ಯಕರಕ ವೃತ್ತಿಗಳಿಂದ ಅವರು ಕೇವಲ
ಮರಳುಗೊಳಿಸಲ್ಪಟ್ಟಿದ್ದಾರೆ. ಅದು ಅವರ ದೃಷ್ಟಿಗೆ ಭಯಂಕರ ಪಿಶಾಚಿಗಳಾಗಿ ತೋರಬಹುದು, ಇಲ್ಲವೇ ಕಲ್ಲು ಮರಗಳಲ್ಲಿ ವಿಚಿತ್ರ ಧ್ವನಿಗಳು ಕೇಳುವಂತೆ ಮಾಡಿರಬಹುದು. ಇದೆಲ್ಲವೂ ಮನಸ್ಸಿನ ಅಶಿಕ್ಷಿತ ಮತ್ತು ದೂಷಿತಾವಸ್ಥೆಯೊಳಗಿನ ಕಾರ್ಯಗಳ ಮೂಲಕವಾಗಿದೆ. ಅದಕ್ಕೆ ನಾವು ಹೇಳಿದ್ವಿ, ಮನಸ್ಸನ್ನ ಶಿಸ್ತುಗೊಳಪಡಿಸ್ಬೇಕು, ಮನಸ್ಸನ್ನ ಶುದ್ಧೀಕರಣ ಮಾಡ್ಕೋಬೇಕು. ಇದೆರಡೂ ಆಗದ ಹೊರತು ನೀವು ಅಂತರ್ವಾಣಿ ಕೇಳ್ತಾ ಇದ್ದೀನಿ ಅಂತಂದ್ರೆ ಅದು ಕಲುಷಿತವಾಗಿರುತ್ತೆ, ಅದು ಮನಸ್ಸಿನ ಆಟವಾಗಿರುತ್ತೆ. ಮಲ, ವಿಕ್ಷೇಪ, ಆವರಣಾದಿ ಕವಚಗಳನ್ನು ತೆಗೆದುಹಾಕಿ ಮನಸ್ಸನ್ನು ಸಂಪೂರ್ಣ ಸಾಮ್ಯಾವಸ್ಥೆ ಮತ್ತು ಮಿತತ್ವಕ್ಕೆ ತರುವವರೆಗೆ ಅಂತರ್ವಾಣಿಯ ಪ್ರೇರಣೆಯಾಗಲಿ ಮಾರ್ಗದರ್ಶನವನ್ನಾಗಲಿ ಅನುಸರಿಸುವುದು ನಿರರ್ಥಕವಾಗಿದೆ. ಸೊ ಅದಕ್ಕೆ ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತಿದ್ದಾರೆ, ಮಲ, ವಿಕ್ಷೇಪ, ಆವರಣೆ ಈ ಮೂರನ್ನ ತೆಗೆದು ಹಾಕದ ಹೊರತು ಮನಸ್ಸನ್ನ ಸಂಪೂರ್ಣವಾದಂತ ಬ್ಯಾಲೆನ್ಸು ಮತ್ತು ಮಾಡರೇಷನ್, ಸಾಮ್ಯಾವಸ್ಥೆ ಮತ್ತು ಮಿತತ್ವ ಈ ಎರಡೂ ಗುಣಗಳು ಪ್ರಕಟ ಆಗದ ಹೊರತು ನಾವು ಅಂತರ್ವಾಣಿ ನಂಬ್ಕೊಂಡು ಜೀವನ ಮಾಡ್ತೀರಿ ಅಂತಂದ್ರೆ ಅದರಿಂದ ತೊಂದರೆನೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂತರ್ವಾಣಿ ನಂಬ್ಕೊಂಡು ಯಾವ ಜೀವನ ಮಾಡ್ಬೋದು? ಮಲ, ವಿಕ್ಷೇಪ, ಆವರಣ ಇದೆರಡು ಮೂರನ್ನು ತೆಗೆದು ಹಾಕಿರ್ಬೇಕು. ನಾವು ಮಿತತ್ವ ಮತ್ತು ಸಮತ್ವ, ಸಾಮ್ಯತೆ ಈ ಎರಡನ್ನು ಬೆಳೆಸ್ಕೊಂಡಿರ್ಬೇಕು. ಈ ಎರಡನ್ನು ಗಳಿಸ್ಕೊಂಡಂತ ಸಂದರ್ಭದಲ್ಲಿ ಅಂತರ್ವಾಣಿಯ ಮುಖಾಂತರ ನಾವು ಜೀವನ ಮಾಡ್ತೀವಿ ಅಂತಂದ್ರೆ ಅದು ಸರಿ. ಇದೆರಡು ಬರದ ನಿಟ್ಟಿನಲ್ಲಿ ನಾವು ಅಂತರ್ವಾಣಿಯಿಂದ ಮುಖಾಂತರ ಜೀವನ ಮಾಡ್ತೀವಿ ಅಂತಂದ್ರೆ ನಾವು ದಾರಿ ತಪ್ತಾ ಇದ್ದೀವಿ. ಅಂತರ್ವಾಣಿಯಿಂದಾಗಲಿ ಮೃತರ ಆತ್ಮದಿಂದಾಗಲಿ ಮಾರ್ಗದರ್ಶನ ಪಡೆಯುವವರೆಂದು ಹೇಳಿಕೊಳ್ಳುವರು ನಿಜವಾಗಿ ತಮ್ಮ ಅನಿಯಂತ್ರಿತ ಮನಸ್ಸಿನ ನಿರ್ದೇಶಗಳನ್ನೇ ಅನುಸರಿಸುತ್ತಿರುವರು. ತಮ್ಮದೇ ಆದಂತ ಮನಸ್ಸು ಏನೇನು ಹೇಳುತ್ತೆ ಅದ್ರ ಪ್ರಕಾರ ಮಾಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಇದು ನೋಡ್ರಿ, ನಾವು ಮೈ ಮೇಲೆ ದೇವರು ಬಂದಿದೆ, ದೆವ್ವ ಬಂದಿದೆ ಅಂತೆಲ್ಲ ಹೇಳ್ತಾರಲ್ವಾ, ತುಂಬಾ ಜನಕ್ಕೆ ಇದು ನೋಡಿದಿರಲ್ವಾ, ಕೇಳಿದಿರಲ್ವಾ ಅಟ್ಲೀಸ್ಟ್. ಅದೆಲ್ಲ ಕೂಡ ಆ ವ್ಯಕ್ತಿಯ ಅನಿಯಂತ್ರಿತ ಮನಸ್ಸಿನ ಸ್ತರ ಅಷ್ಟೆ. ಹಾಗಾಗಿ ನಾವು ಸೈಕ್ಯಾಟ್ರಿಲ್ಲ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾರು ಮೈ ಮೇಲೆ ದೆವ್ವ ಬಂದಿದೆ, ಮೈ ಮೇಲೆ ಭೂತ ಬಂದಿದೆ, ಮೈ ಮೇಲೆ ದೇವ್ರು ಬಂದಿದೆ ಅಂತ ಆಡ್ತಾರಲ್ವಾ, ದೇವ್ರು ಬಂದು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು, ಅದನ್ನ ಸಿನಿಮಾದಲ್ಲೂ ತೋರಿಸಿದ್ರೆ ನಾವು ಎಷ್ಟೋ ಸರಿ ನೋಡಿದ್ವಿ. ನೀವು ಗಾಣಗಾಪುರಕ್ಕೆ ಹೋದ್ರೆ, ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗ ಹತ್ರ ಗಾಣಗಾಪುರಕ್ಕೆ ಹೋದ್ರೆ ಅಲ್ಲಿ ಎಲ್ಲರೂ ಮೈ ಮೇಲೆ ದೇವ್ರು ಬಂದಿರೋರೇ ಬರ್ತಾರೆ, ಮೈ ಮೇಲೆ ಭೂತ ಬಂದಿರೋರೇ ಬರ್ತಾರೆ. ಅದೆಲ್ಲ ಕೂಡ ಆ ವ್ಯಕ್ತಿಯ ಅನಿಯಂತ್ರಿತ ಮನಸ್ಸಿನ ಸ್ಥಿತಿಗಳಷ್ಟೇ. ಅರ್ಥ ಆಯ್ತಾ? ಸೊ ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಅದು ಸತತವಾದ ಮಾನಸಿಕ ಚಿಂತೆ ಮತ್ತು ಪೀಡೆಯನ್ನು ಉಂಟು ಮಾಡುವುದು. ರಾಮಚರಿತ ಮಾನಸದ ಕರ್ತೃವಾದ ತುಳಸಿದಾಸನ ಆತ್ಮದೊಂದಿಗೆ ತನಗೆ ನೇರವಾದ ಸಂಬಂಧ ಬೆಳೆದಿದೆ ಎಂದು ಹೇಳಿಕೊಂಡು ಆತನನ್ನೇ ಗುರುವೆಂದು ಭಾವಿಸಿದ ಭಕ್ತಾಗ್ರಣಿಯೊಬ್ಬನನ್ನು ನಾನು ಬಲ್ಲೆ. ಇದನ್ನು ದೊಡ್ಡ ಸಿದ್ಧಿ ಎಂದು ಭಾವಿಸಿಕೊಂಡು ಈ ವಿಷಯದಲ್ಲಿ ಕೆಲಕಾಲ ಆತನು ಹಿಗ್ಗುತ್ತಾ ನಡೆದನು. ತರುವಾಯ ಆತನ ಮತ್ತು ಆತನ ಸ್ವರ್ಗೀಯ ಗುರುವಿನಲ್ಲಿ ಘರ್ಷಣೆ ಉಂಟಾಗತೊಡಗಿತು. ಶೀಘ್ರವೇ ಅದು ತೀಕ್ಷ್ಣ ಕಲಹವಾಗಿ ಬೆಳೆದು ಆತನು ಸತತವಾಗಿ ಪೆಟ್ಟು ತಿನ್ನ ಹತ್ಯೆ ಮಾನಸಿಕ ಪೀಡೆಗೊಳಗಾದನು. ಅದರ ಪರಿಣಾಮವಾಗಿ ನಿನಗಂತೂ ಎಲ್ಲ ಇದೆ. ಅದರ ಪರಿಣಾಮವಾಗಿ ಆತನ ಸಮಚಿತ್ತತೆಯು ನಷ್ಟವಾಗಿ ಅತೀವ ದುಃಖ ಪಡಹತ್ತಿದನು. ನೋಡ್ರಿ, ಬ್ಯಾಲೆನ್ಸ್ ಆಫ್ ದ ಮೈಂಡ್ ಅಂತ ಹೇಳ್ತೀವಿ, ಅದು ತುಂಬಾ ಮುಖ್ಯ. ಆಧ್ಯಾತ್ಮಿಕವಾಗಿ ನಾವು ಬೆಳೀತಾ ಇದ್ದೀವಿ ಅಂತಂದ್ರೆ ನಮ್ಮ ಮಾನಸಿಕ ಸಮತೋಲನ ಏನಿದೆ ಅದು ಬೆಳೀತಾ ಹೋಗ್ಬೇಕು. ಅದು ಬೆಳೀತಾ ಇದೆ ಅಂದ್ರೆ ಆಧ್ಯಾತ್ಮಿಕವಾಗಿ ನೀವು ಬೆಳೀತಾ ಇದ್ದೀರಾ ಅಂತ. ನಿಮ್ಮ ಮನಸ್ಸಿನ ಕ್ರಿಯೆಯಲ್ಲಿ ಏನೆಲ್ಲ ಆಟಗಳಾಗ್ಬೋದು, ನಿಮ್ಮ ಮನಸ್ಸಿನ ಸಮಚಿತ್ತತೆ, ಚಿತ್ತದಲ್ಲಿ ಸಮತ್ವವನ್ನು ನಾವು ಕಳ್ಕೊಳ್ತಾ ಇದ್ದೀವಿ, ಮನಸ್ಸಿನಲ್ಲಿ ಸಮತೋಲನ ಕಳ್ಕೊಳ್ತಾ ಇದೀವಿ ಅಂತಂದ್ರೆ ನೀವು ಮಾಡ್ತಿರ್ತಕ್ಕಂಥ ಸಾಧನೆಯಲ್ಲಿ ಎಲ್ಲೋ ತೊಡಕಿದೆ. ಆತನೊಂದಿಗೆ 2 ವರ್ಷಗಳ ಕಾಲ ಪರಿಶ್ರಮದ ನಂತರ ಆತನನ್ನು ಆ ಅನಿಷ್ಟದಿಂದ ಗುಣಪಡಿಸಲಾಯಿತು. ಬಾಬಾಜಿಯವ್ರ ಹತ್ರ ಬರ್ತಾನೆ, ಈ ರೀತಿ ಎಲ್ಲ ಹೇಳ್ಕೊಂಡು ಬಂದಿರ್ತಾನೆ ಒಬ್ಬ, ನನಗೆ ತುಳಸಿದಾಸರ ಆತ್ಮ ಜೊತೆ ಸಂಬಂಧ ಉಂಟಾಗಿದೆ, ತುಳಸಿದಾಸರು ಬಂದು ಹಂಗೆ ಹೇಳ್ತಾ ಇದ್ದಾರೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಬಂದು ಹೇಳ್ತಾನೆ. ಮೊದಲು ಅದನ್ನ ಖುಷಿ ಪಡ್ತಾ ಇರ್ತಾನೆ. ಕಾಲಕ್ರಮೇಣದಲ್ಲಿ ತುಳಸಿದಾಸರು ಅಂತ ಅವನೇನ್ ನಂಬಿದಾನೆ, ತುಳಸಿದಾಸರ ಆತ್ಮ ಅಂತ ತನ್ನ ಮನಸ್ಸಿನ ಇನ್ನೊಂದು ಭಾಗನೇ, ಯಾಕೆಂದ್ರೆ ತುಳಸಿದಾಸರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿದಾನೆ, ತನ್ನ ಮನಸ್ಸಿನ ಭಾಗನೇ. ಇವನ್ ಮನಸ್ಸಿನ ಒಂದು ಭಾಗ ಪ್ರಶ್ನೆ ಕೇಳಿತು, ತುಳಸಿದಾಸರು ಅಂತ ಅವನೇನ್ ಅನ್ಕೊಂಡಿದ್ದ ತನ್ನ ಮನಸ್ಸಿನ ಭಾಗನೇ ಉತ್ತರ ಹೇಳೋದು. ಕಾಲಕ್ರಮೇಣದಲ್ಲಿ ಏನಾಯ್ತು, ಇವೆರಡರ ನಡುವೆ ಘರ್ಷಣೆ ಆಗ್ಲಿಕ್ಕೆ ಶುರು ಆಯ್ತು. ತನ್ನ ಮನಸ್ಸು ಏನೋ ಕೇಳೋದು, ತುಳಸಿದಾಸರು ಇನ್ನೊಂದು ವ್ಯತಿರಿಕ್ತವಾಗಿ ಹೇಳೋದು. ತುಳಸಿದಾಸರು ಹೇಳ್ತಿರಲಿಲ್ಲ, ಅವ್ರ ಮನಸ್ಸೇ ಹೇಳ್ತಾ ಇದ್ದಿದ್ದು. ಯಾವಾಗ ಇದೆರಡು ಘರ್ಷಣೆ ಉಂಟಾಗ್ಲಿಕ್ಕೆ ಶುರು ಆಗುತ್ತೆ, ಅವನಿಗೆ ಮಾನಸಿಕ ಪೀಡೆಗೆ ಬರ್ಲಿಕ್ಕೆ ಶುರು ಆಗುತ್ತೆ, ಪೀಡನೆ ಆಗ್ಲಿಕ್ಕೆ ಶುರು ಆಗುತ್ತೆ. ಪೀಡನೆ ಆದಾಗ ಬಂದು ಬಾಬೂಜಿ ಅವ್ರ ಹತ್ರ ಈ ರೀತಿ ಎಲ್ಲ ವೃತ್ತಾಂತವನ್ನು ಹೇಳ್ಕೊಂಡು ಸಿಟ್ಟಿಂಗ್ಸ್ ಎಲ್ಲ ತಗೊಂಡು
2 ವರ್ಷ ಬೇಕಾಯಿತು ಆ ರೀತಿಯಾಗಿ ಅವನ್ನ ಗುಣಪಡಿಸ್ಲಿಕ್ಕೆ ಅಂತ ಹೇಳ್ತಾರೆ. ನಮ್ಮಲ್ಲೂ ಇದನ್ನ ಸೈಕ್ಯಾಟ್ರಿನಲ್ಲಿ ನಾವು ಸೈಕೋಸಿಸ್ ಅನ್ನೋ ಕಾಯಿಲೆ ಹೇಳ್ತೀವಿ. ಸೈಕೋಸಿಸ್ ಅನ್ನೋ ಕಾಯಿಲೆನಲ್ಲಿ ಈ ರೀತಿಯಾದೆಲ್ಲ ಅನುಭವಗಳಾಗುತ್ತೆ. ಸೈಕೋಸಿಸ್ ಕಾಯಿಲೆನಲ್ಲಿ ಪೀಡಿತರಾಗಿರೋರು ತಾವು ಕೇಳತಕ್ಕಂಥ ಧ್ವನಿಗಳೆಲ್ಲ ನಿಜ ಅಂತ ಅನ್ಕೊಂಡಿರ್ತಾರೆ. ಅವ್ರಿಗೂ ಕೂಡ ನಾವು ಔಷಧಿಗಳನ್ನ ಕೊಟ್ಟು ನಾವು ಅವ್ರಿಗೆ ಗುಣ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿಯಾಗಿ ಬಾಬೂಜಿಯವ್ರ ಕಾಲದಲ್ಲಿ ಔಷಧಿಗಳಿರಲಿಲ್ಲ. ಹಾಗಾಗಿ ಬಾಬೂಜಿಯವರು ಅವನಿಗೆ ಸಿಟ್ಟಿಂಗ್ಸ್ನೆಲ್ಲ ಕೊಟ್ಟು ಅವರಿಗೆ ಗುಣ ಮಾಡಿದ್ರು. ಆತನೊಂದಿಗೆ 2 ವರ್ಷಗಳ ಕಠಿಣ ಪರಿಶ್ರಮದ ಅನಂತರ ಆತನನ್ನು ಈ ಅನಿಷ್ಟದಿಂದ ಗುಣಪಡಿಸಲಾಯಿತು. ಆಮೇಲೆ ಅವನು ಅದೆಲ್ಲವೂ ಭ್ರಮೆ ಇಲ್ಲವೇ ಆತ್ಮವಂಚನೆ ಎಂಬುದನ್ನು ತಾನು ತುಳಸಿದಾಸನ ಆತ್ಮದಿಂದ ಪ್ರೇರಣೆ ಪಡೆಯುವುದಾಗಿ ತಿಳಿದುಕೊಂಡುದು ನಿಜವಾಗಿಯೂ ತನ್ನ ಅಶಿಕ್ಷಿತ ಮನಸ್ಸಿನ ಮಾಟವೆಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಯಿತು. ಸೊ ಅದನ್ನ ಸೈಕ್ಯಾಟ್ರಿ ನಾವು ಇನ್ಸೈಟ್ ಅಂತ ಹೇಳ್ತೀವಿ. ಇನ್ಸೈಟ್ ಅಂದ್ರೆ ಒಳ ಅರಿವು. ತನಗೆ ಮನಸ್ಸಿನಿಗೆ ಕಾಯಿಲೆ ಬಂದಿತ್ತು, ಆ ಮನಸ್ಸಿನ ಕಾಯಿಲೆಯಿಂದ ಈ ರೀತಿ ಭ್ರಮೆಗೊಳಗಾಗಿದೆ ಅಂತ ಅವರಿಗೆ ಗೊತ್ತಾಗಬೇಕು ಆಂತರಿಕವಾಗಿ. ಅದನ್ನು ನಾವು ಒಳ ಅರಿವು ಅಂತ ಹೇಳ್ತೀವಿ. ಆ ಒಳ ಅರಿವು ಬೆಳೀಲಿಕ್ಕೆ ಸಾಧ್ಯವಾಯಿತು. ಆ ದುಸ್ಥಿತಿಯಿಂದ ಆತನು ಮುಕ್ತನಾಗಿರುವುದಾದುದರಿಂದ ಈಗ ಶಾಂತಿ ಸಮಾಧಾನಗಳನ್ನು ಮರಳಿ ಪಡೆದಂತೆ ಅವನಿಗೆ ಅನುಭವ ಆಗುತ್ತಿದೆ. ನೋಡ್ರಿ, ಶಾಂತಿ ಸಮಾಧಾನ ಯಾವಾಗ ಬರುತ್ತೆ? ನಾವು ಆಧ್ಯಾತ್ಮಿಕವಾಗಿ ನಿಜವಾಗಿ ಬೆಳವಣಿಗೆ ಮಾಡಿಕೊಂಡಾಗ ಶಾಂತಿ ಸಮಾಧಾನ ಬರುತ್ತೆ. ಇಲ್ಲದೇ ಇದ್ರೆ ನಮ್ಮ ಮನಸ್ಸು ಅಸಮತೋಲನದ ಕಡೆಗೆ ಹೋಗುತ್ತೆ. ಅಂತರ್ವಾಣಿಯು ನಿಜವಾಗಿ ಪೂರ್ಣ ಪವಿತ್ರ ಸ್ಥಿತಿಯಲ್ಲಿದ್ದ ಮನಸ್ಸಿನ ಧ್ವನಿಯೇ ಆಗಿದೆ. ನೋಡಿ, ಇವಾಗ ಅಂತರ್ವಾಣಿ ಬಗ್ಗೆ ಹೇಳ್ತಿದ್ದಾರೆ. ಅಂತರ್ವಾಣಿ ಅಂದ್ರೆ ಏನು? ಸಂಪೂರ್ಣವಾಗಿ ಪವಿತ್ರ ಸ್ಥಿತಿಯಲ್ಲಿರ್ತಕ್ಕಂಥ ನಮ್ಮ ಮನಸ್ಸಿನ ಧ್ವನಿಯೇ ಆಗಿದೆ. ಮನಸ್ಸನ್ನು ಎಲ್ಲ ಕಳಂಕ ಹಾಗೂ ಅಪವಿತ್ರ ಕೃತ್ಯಗಳಿಂದ ಶುದ್ಧಗೊಳಿಸಿ ಶಾಂತ ಮತ್ತು ಸಮತ್ವದ ಸ್ಥಿತಿಗೆ ತಾರದವರೆಗೆ ಅದು ಅಂತರ್ವಾಣಿ ಎಂದು ಪ್ರತಿಬಿಂಬಿಸಲಾರದು. ಸೊ ಯಾವಾಗ ಮನಸ್ಸು ಎಲ್ಲ ಕಲಂಕ ಮತ್ತು ಅಪವಿತ್ರತೆ ಏನಿದೆ ಅದೆಲ್ಲವನ್ನೂ ಶುದ್ಧಗೊಳಿಸಿದ ನಂತರ ಆಗ ನಿಮಗೆ ಅಂತರ್ವಾಣಿ ಕೇಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿವರೆಗೂ ಅಂತರ್ವಾಣಿ ಕೇಳಿಸ್ಲಿಕ್ಕೆ ಸಾಧ್ಯವಿಲ್ಲ. ವಸ್ತುತಃ ಪೂರ್ಣ ಶುದ್ಧ ಮನಸ್ಸಿನ ಉಳ್ಳವನಿಗೆ ಯಾವಾಗಲೂ ಅಂತರ್ಧ್ವನಿಯು ನುಡಿಯುವುದಲ್ಲದೆ ತುಂಬಾ ವಿಕಸಿತವಾದ ಮುಕ್ತಾತ್ಮನಿಂದ ಅವನಿಗೆ ಸಹಜವಾಗಿ ಪ್ರೇರಣೆಯೂ ಸಹ ಹರಿದು ಬರುತ್ತದೆ. ಯಾವಾಗ ಬರುತ್ತೆ? ವಸ್ತುತಃ ಪೂರ್ಣ ಶುದ್ಧ ಮನಸ್ಸುಳ್ಳವನಿಗೆ ಯಾವಾಗಲೂ ಅಂತರ್ಧ್ವನಿ ನುಡಿಯುವುದಲ್ಲದೆ ತುಂಬಾ ವಿಕಸಿತರಾದ ಉನ್ನತಾತ್ಮನಿಂದ ಅಥವಾ ಮುಕ್ತಾತ್ಮನಿಂದ ಅವನಿಗೆ ಸತತವಾದಂಥ ಪ್ರೇರಣೆಯೂ ಸಹ ದೊರೆಯುತ್ತದೆ. ಹೀಗೆ ಈ ಅಭ್ಯಾಸವು ಬಹಳ ಅಪಾಯಕಾರಿಯೆಂಬುದು ಅನೇಕ ಸಂಗತಿಗಳಲ್ಲಿ ಘೋರವಾದ ಪರಿಣಾಮಗಳನ್ನು ಉಂಟು ಮಾಡುವುದೆಂಬುದು ಸ್ಪಷ್ಟವಾಗಿದೆ. ಜ್ಞಾಪಕ ಇಟ್ಕೊಳ್ರಿ. ಸೊ ನಮ್ಮ ಅಭ್ಯಾಸಿಯ ಸ್ತರದಲ್ಲಿ ಯಾರಾದರೂ ಕೂಡ ನಮಗೆ ಅಂತರ್ಧ್ವನಿ ಕೇಳಿಸ್ತಾ ಇದೆ, ನಮ್ಗೆ ಆ ಧ್ವನಿ ಕೇಳಿಸ್ತಾ ಇದೆ, ಈ ಧ್ವನಿ ಕೇಳಿಸ್ತಾ ಇದೆ ಅಂತಂದ್ರೆ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು. ಅವ್ರ ಮಾನಸಿಕ ಸಮತೋಲನ ಕಳ್ಕೊಳ್ತಾ ಇದ್ದಾರಾ ಅಂತ ನಾವು ನೋಡ್ಬೇಕಾಗತ್ತೆ. ಸರಿನಾ? ಭಗವತ್ ಸಾಕ್ಷಾತ್ಕಾರವು ಇದುವರೆಗೆ ಗಣಿಸಲಾದಂತೆ ಅತ್ಯಂತ ಕಠಿಣವು, ಅನೇಕ ಜನ್ಮಗಳವರೆಗೆ ಬಹು ಪರಿಶ್ರಮ ಹಾಗೂ ದೀರ್ಘ ಪ್ರಯತ್ನಗಳಿಂದ ಲಭ್ಯವು ಎಂಬುದು ನಿಜವಲ್ಲ. ದೇವರು ಸರಳನಾಗಿದ್ದು ಅಷ್ಟೇ ಸರಳವಾದ ಸಾಧನೆಗಳಿಂದ ಪ್ರಾಪ್ಯನು. ಅಂಡ್ಲೈನ್ ಮಾಡ್ಕೊಳ್ರಿ. ದೇವರು ಸರಳನಾಗಿದ್ದು ಅಷ್ಟೇ ಸರಳವಾದ ಸಾಧನೆಗಳಿಂದ ಪ್ರಾಪ್ಯನು. ಸಾಕ್ಷಾತ್ಕಾರಕ್ಕಾಗಿ ಗುರುಗಳಿಂದ ಯೋಜಿಸಲಾಗುವ ಜೀವನದ ನಿಷ್ಠುರವಾದ ನಿಯಮಗಳು, ಆಯಾಸಗೊಳಿಸುವ ಸಾಧನಗಳು ಈ ವಿಷಯವನ್ನು ಎಷ್ಟರ ಮಟ್ಟಿಗೆ ತೊಡಕಿನದಾಗಿ ಮಾಡಿವೆ ಎಂದರೆ ಜನರು ಅದನ್ನು ತಮ್ಮ ಯೋಗ್ಯತೆ ಸಾಮರ್ಥ್ಯಗಳಿಗೆ ಮೀರಿದುದೆಂದು ನಂಬಲು ವಿವಶರಾಗಿದ್ದಾರೆ. ಸರಿನಾ? ನೀವು ಕೊಡ್ತಕ್ಕಂಥ ದಾರಿ ತುಂಬಾ ಕಷ್ಟವಾಗಿದ್ರೆ, ದೇವರ ಸಾಕ್ಷಾತ್ಕಾರ ತುಂಬಾ ಕಷ್ಟ ಇರಬೇಕು, ಅದಕ್ಕೆ ಇಷ್ಟೊಂದು ಕಷ್ಟ ಆಗ್ತಿದೆ ಅಂತ ಅನ್ಕೊಳ್ತಾರೆ. ಹಾಗಾಗಿ ದೇವರ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಆಗದೇ ಇಲ್ಲ ಅಂತ ಅವ್ರು ನಂಬಿರ್ತಾರೆ. ಕೊಡ್ತಕ್ಕಂಥ ಸಾಧನೆಗಳು ಸುಲಭ ಆಯ್ತು ಅಂತಂದ್ರೆ ಎಲ್ರಿಗೂ ಕೂಡ ಅರೆ ಇಷ್ಟೇನಾ, ನಾವು ಮಾಡ್ಬೋದಲ್ಲ ಇದನ್ನ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ನೀವು ಮನಪೂರ್ವಕವಾಗಿ ನಿಮ್ಮ ಲಕ್ಷ್ಯವನ್ನು ಅತ್ತ ಹೊರಡಿಸಿದ್ದಾದರೆ ಸಾಕ್ಷಾತ್ಕಾರವು ಕಠಿಣವೇ ಅಲ್ಲ ಎಂದು ಭರವಸೆ ಕೊಡಬಲ್ಲೆ. ಸೊ ಸಾಕ್ಷಾತ್ಕಾರ ಯಾವಾಗ ಆಗುತ್ತೆ? ಮನಪೂರ್ವಕವಾಗಿ ಆ ದಿಕ್ಕಿನಲ್ಲಿ ನಮ್ಮ ಮನಸ್ಸನ್ನು ಹೊರಡಿಸ್ಬೇಕು. ಗುರಿಯನ್ನು ಮುಟ್ಟಬೇಕೆಂಬ ದೃಢ ನಿರ್ಧಾರದೊಂದಿಗೆ ಸರಿಯಾದ ಸಾಧನ ಮತ್ತು ಮಾರ್ಗದರ್ಶನ ಇಷ್ಟೇ ಪೂರ್ಣ ಯಶಸ್ಸನ್ನು ಪಡೆಯಲು ಬೇಕಾದುದು. ಸೊ ಇಲ್ಲಿ 3 ಹೇಳ್ತಾ ಇದ್ದಾರೆ. ಮನಪೂರ್ವಕವಾಗಿ ನಮ್ಮ ಲಕ್ಷ್ಯವನ್ನು, ನಮ್ಮ ಗಮನವನ್ನು ಅತ್ತ ಕಡೆಗೆ ಹೊರಡಿಸಿದಾಗ ಸಾಕ್ಷಾತ್ಕಾರ ಆಗತ್ತೆ ಅಂತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಗುರಿಯನ್ನು ಮುಟ್ಟಬೇಕೆಂಬ, ಈಗ ಸಾಕ್ಷಾತ್ಕಾರನ ಗುರಿ ಅಂತ ಮಾಡ್ಕೊಂಡು ಇಟ್ಬಿಟ್ಕೊಳ್ರಿ. ಅದನ್ನು ಗುರಿಯಾಗಿಟ್ಕೊಂಡು ದೃಢ ನಿರ್ಧಾರ ಮಾಡಿ ಸರಿಯಾದಂಥ ಸಾಧನ ಮತ್ತು ಮಾರ್ಗದರ್ಶನ ನಮ್ಮ ಕಡೆಯಿಂದ ದೃಢ ನಿರ್ಧಾರ ಬೇಕು.
ಸರಿಯಾದಂಥ ಸಾಧನ ಬೇಕು ಅಭ್ಯಾಸ ಮಾಡಲಿಕ್ಕೆ, ಸರಿಯಾದಂಥ ಮಾರ್ಗದರ್ಶನ ಬೇಕು. ಈ ಮೂರು ಸಿಕ್ಕಿದಾಗ ನಾವು ಸಾಕ್ಷಾತ್ಕಾರ ಕಡೆಗೆ ಹೋಗೋದು ತುಂಬ ಕಷ್ಟ ಏನಲ್ಲ ಅಂತ ಬರೀತಾ ಇದ್ದಾರೆ. ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಅತ್ಯವಶ್ಯವಾದ ಆಂತರಿಕ ಸ್ವಚ್ಛತೆ ಅಥವಾ ಚಕ್ರಗಳ ಶುದ್ಧೀಕರಣದಿಂದಲೇ ಆಧ್ಯಾತ್ಮಿಕ ತರಬೇತಿಯು ಆರಂಭವಾಗುವುದು. ಆಂತರಿಕ ಸ್ವಚ್ಛತೆ ಮತ್ತು ನಮ್ಮ ಚಕ್ರಗಳ ಶುದ್ಧೀಕರಣ, ಇದರಿಂದನೇ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಾಗುವುದು. ಈ ಪ್ರಕಾರ ಆಧ್ಯಾತ್ಮದಲ್ಲಿ ಸರಿಯಾದ ತರಬೇತಿಯು ಆಂತರಿಕ ಶುದ್ಧೀಕರಣದಿಂದ ಮೊದಲಾಗುವುದು. ಮೊದಲು ಆಗ್ತಕ್ಕಂಥದ್ದೇನು, ಈಗ ಬೈಟಕ್ಕೆ ಬರ್ತಾರಲ್ಲ ಅಭ್ಯಾಸಗಳು, ನಾವೇನ್ ಮಾಡ್ತೀವಿ, ಮೊದಲು ಮಾಡ್ತಕ್ಕಂಥದ್ದೆಲ್ಲ ಶುದ್ಧೀಕರಣನೆ. ಬಹುಪಾಲು ಸಮಯ ಬೈಟಕ್ಕೆ ಬಂದಾಗ ಶುದ್ಧೀಕರಣನೇ ನಡೆಯುತ್ತೆ. ಶುದ್ಧೀಕರಣಗೊಳ್ತಾ ಕಾಲಕ್ರಮೇಣದಲ್ಲಿ ಚಕ್ರಗಳು ವಿಕಾಸವಾಗಿ ಚಕ್ರಗಳಲ್ಲಿರ್ತಕ್ಕಂಥ ಸ್ಥಿತಿಗತಿಗಳು ವ್ಯಕ್ತ ಆಗಲಿಕ್ಕೆ ಶುರುವಾಗುತ್ತೆ. ಈ ಪ್ರಕಾರ ಆಧ್ಯಾತ್ಮದಲ್ಲಿ ಸರಿಯಾದ ತರಬೇತಿಯು ಆಂತರಿಕ ಶುದ್ಧೀಕರಣದಿಂದ ಮೊದಲಾಗುವುದು ಮತ್ತು ಇದನ್ನು ದುರ್ಲಕ್ಷಿಸುವುದಾದರೆ ಯೋಗದ ಮೂಲಕ ಪ್ರಾಪ್ತವಾದ ಸಿದ್ಧಿಗಳ ದುರುಪಯೋಗಕ್ಕೆ ಕಾರಣವಾಗುವುದು. ನಾವು ಅಶುದ್ಧತೆಯ ಬಗ್ಗೆ ನಾವು ಗಮನ ಕೊಡಲಿಲ್ಲ ಅಂತಂದ್ರೆ ಯೋಗಿಕ ಸಿದ್ಧಿಗಳು ನಮಗೆ ತೊಡಕಾಗುತ್ತೆ. ಈ ಶುದ್ಧಿಯನ್ನು ಸಾಧಿಸಲು ಹಠಯೋಗವು ಹೆಚ್ಚಾಗಿ ಶಾರೀರಿಕ ಸಾಧನಗಳನ್ನು ಯೋಜಿಸಲಾಗಿದೆ. ಹಠಯೋಗ ಅಂತ ಒಂದಿದೆ ದಾರಿ. ಹಠಯೋಗದಲ್ಲಿ ಏನ್ ಮಾಡ್ತಾರೆ, ಶಾರೀರಿಕ ಸಾಧನಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಕೆಲವಂತೂ ಅನೇಕ ಜನರಿಗೆ ತೀರಾ ಕಠಿಣ ಮತ್ತು ತ್ರಾಸದಾಯಕವಾಗಿದೆ. ಸಹಜ ಮಾರ್ಗ ಪದ್ಧತಿಯಲ್ಲಾದರೂ ಅದು ಗುರುವಿನಿಂದ ಸಂಚಲನಗೊಳ್ಳುವ ಶಕ್ತಿಯ ಸಹಾಯದಿಂದ ಸುಲಭವಾಗಿ ಮಾನಸಿಕ ಅಭ್ಯಾಸಗಳ ಮೂಲಕ ಪಡೆಯಲಾಗುವುದು. ನಾವಿಲ್ಲಿ ಸಹಜ ಮಾರ್ಗದಲ್ಲಿ ಏನು ಮಾಡಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀವಿ. ನಾವೇನು ದೊಡ್ಡ ಕಠಿಣವಾದಂಥ ಯಾವುದೇ ಆಸನ ಆಗಲಿ ಶಾರೀರಿಕ ಭಂಗಿ ಆಗಲಿ ಏನೂ ಮಾಡಕ್ಕೆ ಹೋಗಲ್ಲ. ಶಾರೀರಿಕ ಸಾಧನೆಗಳಲ್ಲಿ ಏನೂ ಮಾಡಲ್ಲ. ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀವಿ. ಗುರುವಿನ ಶಕ್ತಿ ನಮ್ಮಲ್ಲಿ ಹರಿದು ಬಂದು ಅದು ನಮಗೆ ವಿಕಾಸ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸಹಜ ಮಾರ್ಗ ಪದ್ಧತಿಯಲ್ಲಾದರೂ ಅದು ಗುರುವಿನಿಂದ ಸಂಚಲನಗೊಳಿಸಲಾಗುವ ಶಕ್ತಿಯ ಸಹಾಯದಿಂದ ಸುಲಭವಾದ ಮಾನಸಿಕ ಅಭ್ಯಾಸಗಳ ಮೂಲಕ ಪಡೆಯಲಾಗುವುದು. ಎರಡು ಬೇಕು, ಗುರುಗಳಿಂದ ಸಂಚಲನ ಆಗ್ತಕ್ಕಂಥ ಶಕ್ತಿ ಬೇಕು, ನಮ್ಮ ಮಾನಸಿಕ ಅಭ್ಯಾಸಗಳು ಬೇಕು. ಕೆಲವು ಗುರುಗಳು ಜನರಿಗೆ ಅವರ ಮನಸ್ಸನ್ನು ದೈವಿ ವಿಚಾರಗಳಲ್ಲಿ ತೊಡಗಿಸುವುದಕ್ಕಾಗಿ ದಿನಾಲು 8 ಗಂಟೆಗಳವರೆಗೆ ಹಲವು ಯಾಂತ್ರಿಕ ಸಾಧನಗಳನ್ನು ಅನುಸರಿಸಲು ಆಗ್ರಹಪಡಿಸುವರು. ಸುಮಾರು ಜನಕ್ಕೆ 1 ಕೋಟಿ ರಾಮನಾಮ ಬರಿ ಅಂತ ಹೇಳಿರ್ತಾರೆ. ಒಂದು ದಿನಕ್ಕೆ 1000 ಸತಿ ಈ ಮಂತ್ರ ಬರಿಬೇಕು ಅಂತ ಹೇಳಿರ್ತಾರೆ. ಇದೆಲ್ಲ ಯಾಂತ್ರಿಕ ಪದ್ಧತಿಗಳು. ಮನಸ್ಸಿನ ಮೇಲೆ ಮಿತಿಮೀರಿ ಭಾರ ಹೊರಿಸುವ ಅಥವಾ ಮೆದುಳನ್ನು ಪೀಡಿಸುವ ಸಾಧನಗಳನ್ನು ಕಡ್ಡಾಯಗೊಳಿಸುವ ತರಬೇತಿಯ ರೀತಿಯನ್ನು ನಾನು ಬಲವಾಗಿ ನಿಷೇಧಿಸುತ್ತೇನೆ. ಮನಸ್ಸಿನ ಮೇಲೆ ಮಿತಿಮೀರಿ ಭಾರ ಹೊರಿಸೋದು, ಮೆದುಳನ್ನು ಪೀಡನೆ ಮಾಡ್ತಕ್ಕಂಥದ್ದು, ಈ ರೀತಿಯಾದಂಥ ಯಾವ ಸಾಧನವನ್ನು ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ಇಂಥ ತರಬೇತಿಯ ಸ್ವಾಭಾವಿಕ ಪರಿಣಾಮವೆಂದರೆ ಮನೋವಿಕಾಸಕ್ಕೆ ಅವಕಾಶವೇ ಇಲ್ಲದಂತಾಗಿ ಅನುಭವ ಶಕ್ತಿಯು ಕುಂಠಿತವಾಗುವುದು. ತುಂಬಾ ಜನಕ್ಕೆ ಈ ರೀತಿ ಅಭ್ಯಾಸ ಮಾಡಿದ್ರೆ 1 ಕೋಟಿ ರಾಮನಾಮ ಬರೆಯೋದು, 5 ಕೋಟಿ 10 ಕೋಟಿ ರಾಮನಾಮ ಬರೆಯೋದು, ಅಥವಾ ನಾವು ಒಂದೊಂದು ಮಂತ್ರನ 1000 ಸತಿ ಬರಿತಾ ಕೂತ್ಕೊಳ್ಳೋದು, ಅಥವಾ 1000 ಸತಿ ಹೇಳ್ತಾ ಕೂತ್ಕೊಳ್ಳೋದು, ಇದೆಲ್ಲ ಏನ್ ಮಾಡುತ್ತೆ, ಇಂಥ ತರಬೇತಿಯು ಸ್ವಾಭಾವಿಕ ಪರಿಣಾಮವೆಂದರೆ ಮನೋವಿಕಾಸಕ್ಕೆ ಅವಕಾಶವೇ ಇಲ್ಲದಂತಾಗಿ ಅನುಭವ ಶಕ್ತಿಯು ಕುಂಠಿತವಾಗುವುದು. ಅಂಡರ್ಲೈನ್ ಮಾಡ್ಕೊಳ್ರಿ. ಈ ರೀತಿಯಾದಂಥ ಸ್ಥೂಲವಾದಂಥ ಅಭ್ಯಾಸಗಳನ್ನ ಮಾಡಿದ್ರೆ ಏನಾಗತ್ತೆ, ಮನೋವಿಕಾಸ ಆಗಲ್ಲ, ಅದಕ್ಕೆ ಇತಿಮಿತಿ ಬಂದ್ಬಿಡುತ್ತೆ, ಜೊತೆಗೆ ನಮ್ಮ ಅನುಭವ ಶಕ್ತಿ ಕುಂಠಿತವಾಗುತ್ತೆ. ಇದು ಒಬ್ಬ ಹುಡುಗನನ್ನು ಏಕಾಗ್ರಗೊಳಿಸಲು ಒತ್ತಾಯ ಮಾಡಿ ಆತನನ್ನು ಬಡಿದಂತಿದೆ. ಚಕ್ರಗಳ ಶುದ್ಧೀಕರಣಕ್ಕಾಗಿಯೋ ಇಲ್ವಾ ಮನಸ್ಸನ್ನು ರೂಪಿಸುವುದಕ್ಕಾಗಿಯೋ ಗುರುಗಳು ಸಲಹೆ ಕೊಡುವ ಸುದೀರ್ಘ ಮತ್ತು ತ್ರಾಸದಾಯಕ ಸಾಧನಗಳನ್ನು ಒಳಗೊಂಡ ಕಠಿಣ ಪರಿಶ್ರಮವು ಹೀಗೆ ಯಾವ ಪ್ರಯೋಜನಕ್ಕೂ ಬಾರದು. ಈ ರೀತಿಯಾದಂಥ ಸಾಧನೆಗಳು ಏನಾದ್ರು ಗುರುಗಳು ಕೊಡ್ತು ಅಂತಂದ್ರೆ ಏನು ಪ್ರಯೋಜನ ಆಗಲ್ಲ. ಈ ಕಾರ್ಯಕ್ಕಾಗಿ ನಾವು ನಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸುವ ತೊಡಕುಗಳನ್ನು, ಬಂಧನಗಳನ್ನು ನಿವಾರಿಸಬಲ್ಲ ಹಾಗೂ ನಮ್ಮ ಆಧ್ಯಾತ್ಮಿಕ ಜೀವನದ ರಕ್ಷಣೆಗೆ ಅಗತ್ಯವಾದ ಶಕ್ತಿಯನ್ನು ನಮ್ಮೊಳಗೆ ಸಂಚಲನಗೊಳಿಸಬಲ್ಲ ಸಮರ್ಥ ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಮ ಮನಃಶಕ್ತಿಯನ್ನು ಯೋಗ್ಯ ರೀತಿಯಲ್ಲಿ ಉಪಯೋಗಿಸಬಹುದು. ಇಲ್ಲಿ ಏನ್ ಮಾಡ್ತೀವಿ, ನಮ್ಮ ಪದ್ಧತಿಯಲ್ಲಿ ಏನ್ ಮಾಡ್ತೀವಿ, ಗುರುಗಳು ಕೆಲವು ಸಾಧನೆ ಮಾಡಲಿಕ್ಕೆ ಕೆಲವು ಅಭ್ಯಾಸಗಳನ್ನ ಕೊಟ್ಟಿರ್ತಾರೆ. ನಾವು ಮನಸ್ಫೂರ್ತಿಯಾಗಿ ಆ ಅಭ್ಯಾಸಗಳನ್ನು ಮಾಡಲಿಕ್ಕೆ ತೊಡಗ್ತೀವಿ. ಗುರುಗಳ ಮಾರ್ಗದರ್ಶನದಲ್ಲಿ ಆ ಅಭ್ಯಾಸಗಳನ್ನು ಮಾಡ್ತಾ ನಾವು ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ. ಸುಗಮಗೊಳಿಸಲಾದ ಈ ಆಧ್ಯಾತ್ಮಿಕ ತರಬೇತಿಯ ಕ್ರಮವು ಹೆಂಗಸರಿರಲಿ, ಗಂಡಸರಿರಲಿ, ತರುಣರಿರಲಿ, ವೃದ್ಧನಿರಲಿ, ಗೃಹಸ್ಥನಿರಲಿ, ವಿರಕ್ತನಿರಲಿ ಪ್ರತಿಯೊಬ್ಬರಿಗೂ ಅತ್ಯುಚ್ಚ ಆಧ್ಯಾತ್ಮಿಕ ಸಿದ್ಧಿಯು ದೊರೆಯುವಂತೆ ಮಾಡಿದೆ. ಇಲ್ಲಿಗೆ ನಿಲ್ಲಿಸೋಣ, ಸರಿನಾ? ನೆಕ್ಸ್ಟ್ ಟೈಮ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ.
ನಾಗಮ್ಮ ಅವ್ರ ಏನ್ ಪ್ರಶ್ನೆ ಕೇಳಿ. ನಮಸ್ತೆ ಬ್ರದರ್. 75ನೇ ಪೇಜಲ್ಲಿ ಅದೇ ತುಳಸಿದಾಸರ ಬಗ್ಗೆ ಹೇಳಿದಾರಲ್ಲ, ಅಲ್ಲಿ ಆತನ ಹಾಗೂ ಆತನ ಸ್ವರ್ಗೀಯ ಗುರುವಿನಲ್ಲಿ ಘರ್ಷಣೆ ಉಂಟಾಗತೊಡಗಿತು ಅನ್ನೋದು ಅರ್ಥ ಆಗ್ಲಿಲ್ಲ ಸಿಸ್ಟರ್ ಬ್ರದರ್. ಇದು ಅದೇ ಇಲ್ಲಿ ಕೆಳಗಡೆ ಆತ್ಮ ನೋಡಿದ್ರೆ ಇರ್ಲಿಲ್ಲ, ಅವರ ಮನಸ್ಸು, ಆ ವ್ಯಕ್ತಿಯ ಮನಸ್ಸು, ಅವನು ಏನು ಉನ್ನತ ಆತ್ಮ ತುಳಸಿದಾಸರ ಆತ್ಮ ಅಂತ ಅನ್ಕೊಂಡಿದ್ನಲ್ಲ, ಅದು ಅವನ ಮನಸ್ಸಿನ ಭಾಗನೇ. ಸೊ ತನ್ನದೇ ಆದಂತ ಎರಡು ಮನಸ್ಸಿನ ಭಾಗದ ನಡುವೆ ಘರ್ಷಣೆ ಆಗಿತ್ತು. ಆದ್ರೆ ಅವನೇನ್ ಅನ್ಕೊಂಡಿದ್ದ, ಕಾಯಿಲೆ ಬಂದಿದ್ರಿಂದ ತನ್ನ ಮನಸ್ಸು ಮತ್ತು ದಾಸರ ಆತ್ಮಕ್ಕೆ ಘರ್ಷಣೆ ಆಗ್ತಿದೆ ಅಂತ ತಾನು ಅನ್ಕೊಂಡಿದ್ದ. ಆದರೆ ಅಲ್ಲಿ ಆಗ್ತಾ ಇದ್ದಿದ್ದು ಅವನ ಮನಸ್ಸಿನಲ್ಲಿ ತುಳಸಿದಾಸರ ಅಂತ ಯಾರು ಅನ್ಕೊಂಡಿದ್ದ ಮನಸ್ಸಿನ ಇನ್ನೊಂದು ಭಾಗನ, ಅವನೇನ್ ಮಾಡಿದ್ದ, ತನ್ನದೇ ಆದ ಮನಸ್ಸನ್ನ ತುಳಸಿದಾಸರ ಆತ್ಮ ಅಂತ ಇನ್ನೊಂದು ಭಾಗ ಮಾಡಿದ್ದ. ಸೊ ಒಂದು ಭಾಗ ಅವನ ಮನಸ್ಸು ಪ್ರಶ್ನೆ ಕೇಳಿದ್ರು, ಈ ಮನಸ್ಸಿನ ಇನ್ನೊಂದು ಭಾಗ ಇತ್ತಲ್ಲ ತುಳಸಿದಾಸರ ಆತ್ಮ ಅಂತ ಅನ್ಕೊಂಡಿದ್ನಲ್ಲ, ಅದು ಉತ್ತರ ಹೇಳಿದ್ರು. ಕಾಲಕ್ರಮೇಣದಲ್ಲಿ ಏನಾಯ್ತು, ಈ ಮನಸ್ಸು ತನ್ನದೇ ಆದಂತ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿತು, ಇವನ ಮನಸ್ಸು ತನ್ನದೇ ಆದಂತ ರೀತಿಯಲ್ಲಿ ಕೆಲಸ ಮಾಡಿತ್ತು. ಇವನಿಗೆ ಅದರ ಅರಿವಿರಲಿಲ್ಲ, ಆ ತುಳಸಿದಾಸರ ಆತ್ಮ ಅಂತ ಏನ್ ಅನ್ಕೊಂಡಿದ್ದ ಅದು ತನ್ನದೇ ಆದ ಮನಸ್ಸಿನ ಭಾಗ ಅಂತ ಅವನಿಗೆ ಅರಿವಿರಲಿಲ್ಲ. ಹಾಗಾಗಿ ಎರಡಕ್ಕೂ ಘರ್ಷಣೆ ಆಗ್ಲಿಕ್ಕೆ ಶುರು ಆಯ್ತು. ಅಲ್ಲಿ ತುಳಸಿದಾಸರ ಆತ್ಮ ಇಲ್ಲವೇ ಇಲ್ಲ, ಆತ್ಮದ ಜೊತೆ ಘರ್ಷಣೆ ಆಗ್ತಿಲ್ಲ, ಇವನ ಮನಸ್ಸಿನ ಭಾಗದ ಜೊತೆಗೆ ಘರ್ಷಣೆ ಆಗ್ತದೆ. ಸರಿನಾ? ಇದು ಸೈಕ್ಯಾಟ್ರಿನಲ್ಲಿ ಸೈಕೋಸಿಸ್ ಅನ್ನೋ ಕಾಯಿಲೆ ಬರುತ್ತೆ. ಆ ಕಾಯಿಲೆನಲ್ಲಿ ಹಿಂಗಾಗುತ್ತೆ, ಸೈಕೋಸಿಸ್ ಅನ್ನೋ ಕಾಯಿಲೆನಲ್ಲಿ ಹಿಂಗಾಗುತ್ತೆ. ಸರಿನಾ? ಓಕೆ. ಅಲ್ಲಿ ತುಳಸಿದಾಸರ ಆತ್ಮ ಇಲ್ಲವೇ ಇಲ್ಲ. ಸೊ ಅದನ್ನ ಯಾರು ನಿಜ ಅಂತ ಅನ್ಕೊಳ್ಳಿಕ್ ಹೋಗ್ಬೇಡ್ರಿ. ಸರಿ, ಪ್ರತಿಮಾ ಕೇಳ್ರಿ. ಬ್ರದರ್ ನಮಸ್ತೆ. ಬ್ರದರ್, ಇದು 76th ಪೇಜಲ್ಲಿ ವಸ್ತುತಃ ಪೂರ್ಣ ಶುದ್ಧ ಮನಸ್ಸುಳ್ಳವನಿಗೆ ಯಾವಾಗಲೂ ಅಂತರ್ಧ್ವನಿಯೇ ನುಡಿಯುವುದಲ್ಲದೆ ತುಂಬಾ ವಿಕಸಿತರಾದ ಮುಕ್ತಾತ್ಮರೊಂದಿಗೆ ಅವನಿಗೆ ಸತತವಾಗಿ ಪ್ರೇರಣೆಯು ಹರಿದು ಬರುತ್ತದೆ ಅಂತ ಇದೆ ಅಲ್ಲ ಬ್ರದರ್? ಇದು ಹೌದು. ನಾವು ಪ್ರಜ್ಞಾನದಲ್ಲಿ ಹೋದಾಗ ಇನ್ಸ್ಪಿರೇಷನ್ ಅಂತ ಬರುತ್ತೆ ಅಂತ ಹೇಳಿದ್ವಿ. 4 NIC ನೈಸ್ ಅಂತ ಬರುತ್ತಲ್ಲ ಬ್ರದರ್, ಅದಕ್ಕೂ ಇದಕ್ಕೂ ಏನಾದ್ರೂ ಲೈಕ್ ಹೊಂದಾಣಿಕೆ ಇದೆಯಾ, ಅಥವಾ ಅದೇ ಬೇರೆ ಲೆವೆಲ್, ಇದೇ ಬೇರೆ ಲೆವೆಲ್? ಎರಡೂ ಬೇರೆ ಬೇರೆ. ಇನ್ಸ್ಪಿರೇಷನ್ ಅಂತ ಬಂದಾಗ ಜನರಲಿ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಬರುತ್ತೆ ಅಷ್ಟೇ, ಧ್ವನಿ ಕೇಳಿಸಲ್ಲ. ಮುಕ್ತಾತ್ಮರ ಜೊತೆ ಸಂಪರ್ಕ ಏರ್ಪಡಾಗಿರ್ತಕ್ಕಂಥ ಪ್ರೇರಣೆ ನಿಮ್ಗೆ ಗೊತ್ತಾಗಲ್ಲ, ಜನರಲ್ಲ ಗೊತ್ತಾಗತ್ತಷ್ಟೇ. ಇನ್ಸ್ಪಿರೇಷನ್ ಅಂತಂದ್ರೆ ಸ್ಫೂರ್ತಿ ಅಷ್ಟೇ, ಆಯ್ತಾ? ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಬರುತ್ತೆ. ಅದ್ರಲ್ಲಿ ಧ್ವನಿನೂ ಕೇಳಿಸಲ್ಲ, ಮುಕ್ತಾತ್ಮರ ಜೊತೆಗೆ ನಾನು ಸಂಪರ್ಕ ಏರ್ಪಾಡಾಗಿದ್ದೀನಿ ಅನ್ನೋ ಅನುಭವನೂ ಬರಲ್ಲ. ಇದೆರಡೂ ಇರಲ್ಲ. ಇದಾಗಬೇಕಾದ್ರೆ ಸಾಕಷ್ಟು ನಾವು ಬೆಳಿಬೇಕು. ಬೆಳೆದಾಗ ಅದಾಗ ಬಾಬುಜಿಯವ್ರಿಗೂ ಕೂಡ ಸಾಕಷ್ಟು ವರ್ಷಗಳು ಬೆಳೆದ ನಂತರ, ಆಧ್ಯಾತ್ಮಿಕವಾಗಿ ಬೆಳೆದ ನಂತರ 1944ರಲ್ಲಿ ಮುಕ್ತಾತ್ಮರೊಂದಿಗೆ ಅವರಿಗೆ ಸಂಪರ್ಕ ಏರ್ಪಾಡಾಗುತ್ತೆ. ಅಲ್ಲೂ ಕೂಡ ಯಾರಿಗೆ ಸಂಪರ್ಕ ಏರ್ಪಾಡಾಗುತ್ತೆ ಅಂತಂದ್ರೆ, ಅವರಿಂದ ನಿಸರ್ಗದ ಕೆಲಸ ಏನಾದ್ರು ಆಗ್ಬೇಕಾಗಿದ್ರೆ ಸಂಪರ್ಕ ಏರ್ಪಾಡಾಗುತ್ತೆ, ಎಲ್ರಿಗೂ ಏರ್ಪಾಡಾಗಲ್ಲ. ಈಗ ನಾವು ಇಟ್ಕೊಳ್ರಿ, ಸರಿನಾ? ಸೊ ಇನ್ಸ್ಪಿರೇಷನ್ ಅಂದ್ರೆ ಜನರಲ್. ಅಂತರ್ಧ್ವನಿ ಕೇಳಿಸ್ತಾ ಇರುತ್ತೆ ಅಥವಾ ಮುಕ್ತಾತ್ಮರಿಂದ ಪ್ರೇರಣೆ ಪಡಿತೀವಿ ಅಂದ್ರೆ ಅದು ವೆರಿ ಸ್ಪೆಸಿಫಿಕ್, ಅದು ನಿಖರವಾಗಿ. ಸರಿನಾ? ಇದೇ ವ್ಯತ್ಯಾಸ. ಥ್ಯಾಂಕ್ ಯು ಬ್ರದರ್. ಮಮತಾ? ನಮಸ್ತೆ ಬ್ರದರ್. ಇವಾಗ ದೊಡ್ಡವರು ಬ್ರದರ್ ಒಂದು ಜಾಗ ಅಂತ ಮಾಡ್ಕೊಂಡು ಅಲ್ಲಿ ನನಗ್ ದೇವ್ರು ಬರುತ್ತೆ, ಶಾಸ್ತ್ರ ಹೇಳ್ತೀನಿ, ಆತರ ಈ ತರ ಅಂತೆಲ್ಲ ಮಾಡ್ತಾ ಇರ್ತಾರೆ. ಅವರು ದುಡಿಮೆಗೋಸ್ಕರ ಮಾಡ್ತಾ ಇರ್ತಾರೆ. ಇವಾಗ ಒಂದು ಪ್ರೋಗ್ರಾಮು ಅಂತ ಒಂದು ಕಾರ್ಯ ಅಂತ ಇದ್ಮೇಲೆ ಒಂದು ಮಕ್ಳ ಮೇಲೆ ಆ ತರದ್ ಮಾಡೋದನ್ನ ಇವಾಗ ರೂಢಿ ಮಾಡ್ಕೊಂಡಿದ್ದಾರೆ. ಅದು ಯಾಕೆ ಅಂತ ನನಗ್ ಸ್ವಲ್ಪ ಗೊತ್ತಾಗ್ತಿಲ್ಲ ಬ್ರದರ್. ಮಕ್ಳ ಮೇಲೆ ಏನ್ ಮಾಡ್ತಾರ್ರಿ? ಅದೇ ಕಳಶ ಎಲ್ಲ ಒರ್ಸಿ ದೇವ್ರ ಬಂತು ಅಂತ 10 ಜನ 20 ಜನ ಒಂದ್ಸಲ ಬಂದಾಗ ಒಂದ್ 10 ಜನ ಹಿಡ್ಕೊಂತಾರೆ. ಅದ್ ಹಿಡಿದ್ರುನು ಅದು ಎಗ್ರಿ ಹೋಗ್ತಿರುತ್ತೆ. ಅದೇನು ಅವಾಯ್ಡ್ ಮಾಡಕ್ಕೆ ಆಗಲ್ಲ. ಅದು ಮಕ್ಳ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ, ಯಾವ ತರ ಬರುತ್ತೆ ಬ್ರದರ್ ಅದು? ಮಕ್ಕಳ ಮೇಲೆ ಅದು ದುಷ್ಪರಿಣಾಮ ಬೀಳುತ್ತೆ ಕಾಲಕ್ರಮೇಣದಲ್ಲಿ. ಸರಿನಾ? ಅದೇನಾಗ್ತಿರುತ್ತೆ, ಈಗ ಒಬ್ಬ ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ರಿ, ಮಕ್ಕಳ ಮೇಲೆ ಯಾವ ಪರಿಣಾಮ ಆಗುತ್ತೆ? ತುಂಬಾ ವೈಲೆಂಟ್ ಆಗಿರ್ತಾನೆ ಅಂತ ಇಟ್ಕೊಳ್ರಿ, ಯಾವುದೋ ಒಂದು ವ್ಯಕ್ತಿ ತುಂಬಾ ವೈಲೆಂಟ್ ಆಗಿದ್ರೆ ಅದು ಮಕ್ಕಳ ಮೇಲೆ ಯಾವ ಪರಿಣಾಮ ಬೀರುತ್ತೆ? ನಕಾರಾತ್ಮಕ ಪರಿಣಾಮ ಬೀರುತ್ತಲ್ವಾ? ಅದೇ ರೀತಿಯಾಗಿ ಈ ರೀತಿಯಾದಂಥ ಅಭ್ಯಾಸಗಳೆಲ್ಲ ಮನೆಯಲ್ಲಿ ಇಟ್ಕೊಂಡಿತ್ತು ಅಂತಂದ್ರೆ ಅದು ಕೂಡ ನಕಾರಾತ್ಮಕವಾದಂಥ ಪರಿಣಾಮ ಬೀರುತ್ತೆ. ಅಂದ್ರೆ
ಮಕ್ಕಳ ಮನಸ್ಸನ್ನ ಸ್ಥೂಲತೆಡೆಗೆ ಕರ್ಕೊಂಡು ಹೋಗುತ್ತೆ. ಮಕ್ಕಳಿಗೆ ಈ ರೀತಿಯಾದಂತೆಲ್ಲ ಅನುಭವ ಆಯ್ತು ಅಂತಂದ್ರೆ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಬೇಕಲ್ವಾ? ಅದು ತಡ್ಕೊಳ್ಳುವಂತ ಶಕ್ತಿಗೆ ಏನಾಗುತ್ತೆ, ಅವರ ಅಹಂ ಬೆಳೆಯುತ್ತೆ. ಅವರ ಅಹಂ ಬೆಳೆದು ಕಾಲಕ್ರಮೇಣದಲ್ಲಿ ಹೆಚ್ಚು ಸ್ಥೂಲವಾಗ್ತಾ ಹೋಗ್ತಾರೆ, ಬುದ್ಧಿ ಮಂದ ಆಗ್ತಾ ಹೋಗುತ್ತೆ. ಇದೆಲ್ಲ ಅದರ ದುಷ್ಪರಿಣಾಮ. ಮನಸ್ಸು ವಿಕಾಸ ಆಗಲ್ಲ, ಮನಸ್ಸಿನ ವಿಕಾಸನ ಕುಂಠಿತವಾಗುತ್ತೆ, ಬುದ್ಧಿ ಸಂಕುಚಿತವಾಗುತ್ತೆ, ಆಯ್ತಾ, ಸ್ಥೂಲತೆ ಏರ್ಪಾಡಾಗುತ್ತೆ. ಅವರಿಗೆ ನಕಾರಾತ್ಮಕ ವಿಷಯಗಳಲ್ಲಿ ಜಾಸ್ತಿ ಆಲೋಚನೆ ಬರ್ಲಿಕ್ಕೆ ಶುರು ಆಗುತ್ತೆ, ಅಥವಾ ಜಾಸ್ತಿ ಆಸಕ್ತಿ ಬರ್ಲಿಕ್ಕೆ ಶುರು ಆಗುತ್ತೆ. ಇಷ್ಟು ಅದರ ಪರಿಣಾಮ. ಸರಿನಾ? ಸೊ ಈ ರೀತಿಯಾದಂತಹ ಸಂದರ್ಭಗಳಿಂದ ಮನಸ್ಸನ್ನು, ಮಕ್ಕಳನ್ನು ದೂರ ಇಡೋದು ಒಳ್ಳೇದು. ಅರ್ಥ ಆಯ್ತಾ? ಓಕೆ ನಾವು ಕೂಡ ನೋಡಿದ್ರೆ, ನೀವು ಮೆಡಿಟೇಷನ್ ಹಾಲ್ಗೆ ಯಾರನ್ನು ಮಕ್ಕಳನ್ನ ಕರ್ಕೊಂಡ್ ಬರ್ಬೇಡಿ ಅಂತ ಹೇಳ್ತೀವಿ. ನೋಡಿದಿರಾ? ಮೆಡಿಟೇಷನ್ ಹಾಲ್ಗೆ ಯಾರಿಗೂ ಮಕ್ಕಳನ್ನ ಬಿಡಲ್ಲ. ಇಲ್ಲ. ಧ್ಯಾನ ಮಾಡೋ ಸಮಯದಲ್ಲಿ ಮಕ್ಕಳನ್ನೆಲ್ಲ ಹೊರಗಡೆ ಕಳಿಸಿ ಅಂತ ಅನೌನ್ಸ್ಮೆಂಟ್ ಮಾಡ್ತೀವಿ ಹೌದು. ಅಲ್ವಾ? ಯಾಕೆಂತಂದ್ರೆ ಮಕ್ಕಳಿಗೆ ಆ ಧ್ಯಾನದ ಕ್ರಿಯೆಯಲ್ಲಿ ನಡೀತಕ್ಕಂಥ ಕೆಲಸ ಮತ್ತು ಅದರ ಪರಿಣಾಮನ ತಡ್ಕೊಳ್ಳುವಂತ ಕೆಪಾಸಿಟಿ ಇರಲ್ಲ ಮಕ್ಕಳಿಗೆ. ಹಾಗಾಗಿ ಮಕ್ಕಳನ್ನ ಹೊರಗಡೆ ಕಳಿಸಿ ಅಂತ ಹೇಳ್ತೀವಿ. ಸರಿನಾ? ಅದೇ ರೀತಿಯಾಗಿ ಧ್ಯಾನ ನಾವು ಮಾಡ್ತಿರ್ತಕ್ಕಂಥ ಅತ್ಯಂತ ಸೂಕ್ಷ್ಮವಾದಂಥ ಕೆಲಸ, ಅದನ್ನೇ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಮಕ್ಕಳಿಗೆ. ನೀವು ಈ ರೀತಿಯಾದಂಥದ್ದೆಲ್ಲ ಎಕ್ಸ್ಪೋಸ್ ಆಯ್ತು ಅಂತ ಏನಾಗುತ್ತೆ, ಸಾಕಷ್ಟು ಪ್ರತಿಕೂಲ ಪರಿಣಾಮ ಬೀರುತ್ತೆ. ಸರಿನಾ? ಸೊ ಇಂತಹ ಒಂದು ಸಂದರ್ಭಗಳಿಂದ ಮಕ್ಕಳನ್ನ ರಕ್ಷಣೆ ಮಾಡಬೇಕಾಗಿರೋದು ಪೋಷಕರ ಕರ್ತವ್ಯ. ಸರಿನಾ? ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ತುಂಬಾ ಬೇರೆ ಬೇರೆ, ಈಗ ಮುಂಚೆ ಕಂಪೇರ್ ಮಾಡಿದ್ರೆ ಅದರ ಪ್ರಮಾಣ ಕಡಿಮೆ ಆಗಿದೆ. ಜನ ಹೆಚ್ಚು ಶಿಕ್ಷಿತರಾಗ್ತಿದ್ದಂಗೆನೆ, ಓದು ಬರಹ ಕಲ್ತಿದ್ದಂಗೆನೆ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಮುಂಚೆ ಕಂಪೇರ್ ಮಾಡಿದ್ರೆ. ಬಟ್ ಈಗಲೂ ಇದೆ ಕೆಲವು ಭಾಗಗಳಲ್ಲಿ, ಕೆಲವು ಹಳ್ಳಿಗಳಲ್ಲಿ, ಕೆಲವು ತಾಲೂಕು ಜಿಲ್ಲೆಗಳಲ್ಲಿ ಈ ಒಂದು ಅಭ್ಯಾಸ ಸಾಕಷ್ಟು ಪ್ರಚಲಿತದಲ್ಲಿದೆ. ಅದಕ್ಕೆ ನಾವು ಈ ಉದಾಹರಣೆ ಹೇಳಿದ್ವಿ. ಅದಕ್ಕೆ ಗಾಣಗಾಪುರದ ವಿಶೇಷವಾದಂಥ ಉದಾಹರಣೆ ಅದಕ್ಕೆ ಹೇಳಿದ್ವಿ. ಗಾಣಗಾಪುರ ಕರ್ಕೊಂಬಂತು ಅಂತಂದ್ರೆ ಅವ್ರು ಭೂತ ಬಿಡಿಸ್ತಾರೆ, ಪ್ರೇತ ಬಿಡಿಸ್ತಾರೆ ಅಂತ ಅನ್ಕೊಳ್ತಾರೆ. ಏನು ಮಾಡಲ್ಲ. ಅವ್ರು ಮಾಡ್ತಕ್ಕಂಥ ಕೆಲಸದಿಂದ ಅವ್ರ ಮನಸ್ಸನ್ನ ಸ್ವಲ್ಪ ಮಟ್ಟಿಗೆ ತಟಸ್ಥಗೊಳಿಸ್ತಾರೆ, ಅಷ್ಟೇ ಆಗುತ್ತೆ. ಇದು ಮನಸ್ಸಿನ ಉದ್ರೇಕದ ಸ್ಥಿತಿ ಅಷ್ಟೇ. ಸರಿನಾ? ಇದೇ ರೀತಿಯಾಗಿನೇ ನಿಮಗೆ ಆಪ್ತ ಮಿತ್ರ, ಆಪ್ತ ರಕ್ಷಕ, ಎಷ್ಟೊಂದು ಸಿನಿಮಾಗಳು ಬಂದಿದೆ. ಇದೆಲ್ಲ ಒಂದೇ ವ್ಯಕ್ತಿಯ ಮನಸ್ಸಿನ ಬೇರೆ ಬೇರೆ ಭಾಗಗಳು ಕೆಲಸ ಮಾಡ್ತಿರ್ತಕ್ಕಂಥದ್ದು ಅಂತ ತೋರಿಸಿರೋದು. ಅದು ಬೇರೆ ಯಾರು ಇಲ್ಲ ಅಲ್ಲಿ, ಒಂದೇ ವ್ಯಕ್ತಿ ಇರೋದು. ಆದ್ರೆ ಒಂದೇ ವ್ಯಕ್ತಿಯ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಿರುತ್ತೆ ಅಷ್ಟೇ. ಸರಿನಾ? ಓಕೆ ಆಯ್ತು. ಥ್ಯಾಂಕ್ ಯು. ನಮಸ್ತೆ ಬ್ರದರ್. ಪುಷ್ಪ ಅವರೇ, ನೀವು ಕೇಳಿಸ್ತಾ ಇಲ್ಲ ರೀ. ಬ್ರದರ್, ಅದು ಸಹಜ ಮಾರ್ಗದರ್ಶನ ಕ್ವಶನ್ ಕಳ್ಸಿದ್ದೀರಲ್ಲ ಗ್ರೂಪ್ ಅಲ್ಲಿ. ಹೌದು, ಅದು ಇನ್ನೂ ಕನ್ನಡ ಟ್ರಾನ್ಸ್ಲೇಷನ್ ಆಗಿಲ್ಲ. ಕನ್ನಡ ಟ್ರಾನ್ಸ್ಲೇಷನ್ ಆದ್ಮೇಲೆ ಕನ್ನಡ ಕಳಿಸ್ತೀನಿ. ಬ್ರದರ್, ಸಹಜ ಮಾರ್ಗದರ್ಶನದ್ದು ಕಳ್ಸಿದ್ದೀರಲ್ಲ ಕ್ವಶನರೀಸು, ಇಂಗ್ಲಿಷು ಕನ್ನಡಕ್ಕೆ ಕೊಡ್ತೀವಿ ಅಂದ್ರಲ್ಲ, ಸತ್ಯೋದಯದ್ದು ಯಾವಾಗ ಬರುತ್ತೆ? ಸತ್ಯೋದಯ ಬಂದಿರ್ಬೇಕಲ್ಲ. ಅದು ಕ್ವಶನ್ಸ್ ಬಂದಿಲ್ವಲ್ಲ. ಸತ್ಯೋದಯ ಬಂದಿರ್ಬೇಕು ನೋಡ್ರಿ. ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದ ಜ್ಞಾಪಕ ಇದೆ ನಂಗೆ. ಅದು ಕ್ವಶನ್ ಒಂದ್ಸತಿ ಚೆಕ್ ಮಾಡಿ ಹೇಳ್ರಿ. ಇಲ್ಲ ಬ್ರದರ್, ಕ್ವಶನ್ ಬಂದಿಲ್ಲ. ನಾವು ಚೆಕ್ ಆಯ್ತು, ಮಾಡ್ಬೇಕು. ಚೆಕ್ ಮಾಡಿ ಹೇಳ್ರಿ. ಇನ್ನೊಂದ್ಸತಿ ಚೆಕ್ ಮಾಡಿ ಹೇಳ್ರಿ, ಆಯ್ತಾ? ಥ್ಯಾಂಕ್ ಯು. ಸರಿ. ಶ್ರೀದೇವಿ, ನಮಸ್ತೆ ಬ್ರದರ್. ಅದೇ ಇವಾಗ ದೇವಸ್ಥಾನಗಳಿಗೆ ಹೋಗ್ತಾರೆ ಜನಗಳು, ಅವರು ಏನಂತಾರೆ, ನಮ್ ದೇವ್ರ ಮೈ ಮೇಲ್ ಬಂದಿದೆ ಅಂತ ಶಾಸ್ತ್ರಗಳೆಲ್ಲ ಹೇಳ್ತಾರೆ. ಇವ್ರು ಕೇಳ್ಕೊಂಡು ಆ ರೀತಿ ಮಾಡ್ಕೊಂತ ಇರ್ತಾರೆ. ಅದೆಷ್ಟು ನಿಜ, ಅದೆಷ್ಟು ತಪ್ಪು ಬ್ರದರ್? ಈಗ ತಾನೇ ಅದ್ರ ಬಗ್ಗೆ ಮಾತಾಡಿದ್ವಿ. ಅದೇ ಅದೊಂದು ಭಾಗ ಅಂತಲ್ಲ, ಅವ್ರದೇ ಮನಸ್ಸಿನ ಒಂದು ಭಾಗ ಅಷ್ಟೇ. ಹಾ. ಸರಿನಾ? ಗೀತಾ, ನಮಸ್ತೆ ಬ್ರದರ್. ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಹೇಳಲಿಲ್ಲ ನೀವು, ಗಣೇಶಂದು ಕೇಳೋಣ ಅಂತ ಹಬ್ಬ. 8:25 ಆಯ್ತು, ಗಣಪತಿ ಹಬ್ಬ ಆಯ್ತು. ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಗಣಪತಿ ಹಬ್ಬ ಮಾಡೇ ಬನ್ರಿ, ಆಯ್ತಾ? ನಾವೇ ಮಾತಾಡೋಣ, ಗುರುವಾರ ಬಂದಾಗ ಮಾತಾಡೋಣ. ನಾಳೆ ನಾಡಿದ್ದು ಎಲ್ರಿಗೂ ಕೂಡ ಹಬ್ಬದ ಪ್ರಯುಕ್ತ ಎಲ್ರಿಗೂ ರಜೆ ಇರುತ್ತೆ. ಸೊ ಆರಾಮಾಗಿ ಎಲ್ಲ ಹಬ್ಬ ಮುಗಿಸ್ಕೊಂಡು ನಿಮ್ಮ ಒಬ್ಬಟ್ಟು ಕಡುಬುಗಳನ್ನೆಲ್ಲ ತಿಂದ್ಕೊಂಡು ಆರಾಮಾಗಿ ಗುರುವಾರ ಬನ್ರಿ. ಗುರುವಾರ ಬೆಳಗ್ಗೆ ಬಂದಾಗ ಅದನ್ನ ಮಾತಾಡೋಣ ಅಂತ ಬೇಕಾದ್ರೆ. ಬಟ್ ಮುಂಚೆನೆ ಜ್ಞಾಪಿಸಿ, ಅದೇನಾಗುತ್ತೆ, ಇದೆಲ್ಲ ಮುಗಿದ ಮೇಲೆ ಮಾತಾಡೋದಕ್ಕೆ ಹೋಯ್ತು ಅಂದ್ರೆ ಸಮಯ ಇರಲ್ಲ. ಸೊ ಮುಂಚೆನೆ ಮಾತಾಡ್ತು ಅಂತಂದ್ರೆ ಸ್ವಲ್ಪ ಸಮಯ ಇರುತ್ತೆ, ಅವಾಗ ಮಾತಾಡೋಣ.
ಸರಿ, ಜ್ಞಾಪಿಸಿ. ಓಕೆ ಬ್ರದರ್. ಥ್ಯಾಂಕ್ ಯು. ಸರಿ, ಎಲ್ರಿಗೂ ಶುಭ ದಿವಸ ಅಂಡ್ ಗಣಪತಿ ಗೌರಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಗುರುವಾರ ಸಿಗೋಣ, ಗುರುವಾರ ಬೆಳಗ್ಗೆ 7:15. ಸರಿನಾ? ಥ್ಯಾಂಕ್ ಯು ಬ್ರದರ್. ನಮಸ್ಕಾರ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಶುಭಾಶಯಗಳು. ಥ್ಯಾಂಕ್ಸ್ ಕಣ್ರಿ.